ನಂದು ಪೊಲೀಸ್ ಎಕ್ಸಾಮ್ ಭಾನುವಾರ ವಿಜಯನಗರದಲ್ಲಿ ನನಗೆ ಪರೀಕ್ಷೆ ಅವತ್ತು. ಸರಿ, ನನಗೆ ಹೋರಾಟನ ಇದು ಅಂತ ಬಂದಾಗ ಮೊದಲು ಹೋರಾಟ ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ಸುಮಾರು ಒಂದು 150 ಜನ ಸ್ಟೇಷನ್ ಗೇಟ್ ಹತ್ತು ಮುಂದೆನೇ ಇದ್ದಾರೆ. ನಾನು ನಮ್ಮೂರನ್ನ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಾಗಲಿ ಎಲ್ಲ ಸುತ್ಕೊಂಡ್ಬಿಟ್ಟು. ಓಕೆ, ಆ ಘಟನೆ ಹೇಳ್ಬಾರ್ದು, ಭಾಳ ನೋವು. ನನ್ನ ಒಬ್ಬನ ಇಡೀ ದಿವಸ ಅಂಡರ್ ಕೂದಿಸಿರೋ ಸರ್ ಸ್ಟೇಷನಲ್ಲಿ. ಆ ಪಾಲಂಕರ್ ಅವನಿಗೆ ಸರಿಯಾದ ಬುದ್ಧಿ ಕಲಿಸಿದ್ವಿ ಸರ್. ಮೊಟ್ಟೆ ಹೊಡೆಯುವ ಮೂಲಕ ಸರಿಯಾಗಿ ಬುದ್ಧಿ ಕಲಿಸಿ ಅವನ್ನ ಹೇಳ್ಕೊಂಡೆ ಸರ್. ನಮ್ಮ ರಾಜ್ಯಾಧ್ಯಕ್ಷರು ವಾಟಾಳ್ ನಾಗರಾಜ್ ಬರಲಿಲ್ಲ ಅಂದ್ರೆ ನಮ್ಮನ್ನು ನಿಲ್ಲಕ್ಕೆ ಬಿಡ್ತಾ ಇಲ್ಲ ಸ್ಟೇಷನ್ ಮುಂದೆ. ನಿಂತ್ರೆ ಹೊಡೆಯೋರು, ಅಟ್ಟಿಸ್ಕೊಂಡು ಬರೋರು ಸರ್. ವಿಷ ಬಾಟ್ಲು ತೋರ್ಸೋಣ, ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಹೋರಾಟನ ಹತ್ತಿ ಕುದ್ರೆ ನೀವು ಬಿಟ್ಬಿಡ್ಬೇಕು, ನಾವು ಬೆಳಗ್ಗೆ ಬರ್ತೀವಿ, ನೀವು ಬೆಳಗ್ಗೆ ಅರೆಸ್ಟ್ ಕುಡ್ದೇ ಬಿಟ್ರು ಸರ್ ಮೆಟಾಸಿಟ್ಟು. ನಾವೀಗ ಕುಡಿತಾರೆ ಇಟ್ಕೊಡ್ರಿ ಅಂತ ಹೇಳಿದ್ರು. ಎಲ್ಲ ಬಂದೆ ನಮ್ಮನ್ನ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ತಿರ್ಗಿ ಆಟೋದಲ್ಲಿ ಬಂದೆ ಸರ್. ನನಗೆ ಈಚೆ ಏನು ನಡೀತು ಅಂತ ನಂಗೆ ಗೊತ್ತೇ ಇಲ್ಲ ಸರ್. ಮನೆ ಹತ್ರ ನೈಟು ಒಂದು 10 ಗಂಟೆ ಆಯಿತು ಸರ್. ನನ್ನ ಸ್ನೇಹಿತ ಸಿಗ್ದ. ನಿಮ್ಮ ತಾಯಿ ಹೇಳ್ತಾ ಇತ್ತು, ಆ ಒಂದು ಹೋರಾಟ ನಾನು ಇವತ್ತಿಗೂ ನಾನು ಮರೆಯಲ್ಲ ಸರ್. ಯಾವ ಹೋರಾಟ ನೆನ್ಸ್ಕೊಂಡಾಗಲ್ಲ ನನಗೆ ಎಲ್ಲ ಒಂದ್ ಕಡೆ ಒಂದ್ಸಲ ಭಾವುಕನಾಗ್ಬಿಡ್ತೀನಿ. ಅದೇ ಯಾವ ವಿಚಾರವಾಗಿ ಸರ್? ಉದಾಹರಣೆ, ಅದು ಹೋರಾಟ ಏನಂದ್ರೆ, ನಮ್ಮ ಈ ಚನ್ನಪಟ್ಟಣದಲ್ಲಿ BC ರಮೇಶ್ ಅಂತ ನೀವು ಕೇಳಿರ್ಬೋದು, ಕಬಡ್ಡಿ ಆಟಗಾರ. ಓಕೆ, ಆತ ಅವರು ಕಬಡ್ಡಿ ಭಾರತದ ನಾಯಕರಾಗಿದ್ದವರು. ವಿದೇಶಗಳಲ್ಲಿ ಹೋಗಿ ಏಷ್ಯಾ ಕಪ್ಗಳು ಆ ಥರ ಕಪ್ಗಳನ್ನ ಗೆದ್ಕೊಂಡ್ಬಂದಿರೋ ಅಂತ ಒಬ್ಬ ಹೋರಾಟಗಾರ ಯಾರು, BC ರಮೇಶ್ ಅಂತವ್ರು. ಅಂಥವ್ರಿಗೆ ಆ ಕಬಡ್ಡಿ ಅಸೋಸಿಯೇಷನಲ್ಲಿ ಒಂಚೂರು ಸಮಸ್ಯೆ ಆಗೋಯ್ತು ಸರ್. ಅವ್ರಿಗೆ ಇದೇನಪ್ಪ ಇದು, ಅದು ನಮ್ಮ ಮೂಲತಃ ನಮ್ಮ ಗ್ರಾಮೀಣ ಭಾಗದವರು, ಚನ್ನಪಟ್ಟಣದವರು, ಎಲ್ಲದಕ್ಕಿಂತ ಬಗ್ಗೆ ಒಳ್ಳೆ ಆಟಗಾರ, ನಾಯಕ ಆದವರು, ನಮ್ಮ ವಿದೇಶದಲ್ಲಿ ನಮ್ಮ ಕರ್ನಾಟಕದ ಪತಾಕೆನ ಆರಿಸಿರೋಂಥವ್ರು. ಕರ್ನಾಟಕದಿಂದ ಇಂಡಿಯಾ ಲೆವೆಲಲ್ಲಿ ಕ್ಯಾಪ್ಟನ್ ಆಗೋದು ಅಂದರೆ ಹುಡುಗಾಟ ಸರ್. ಅಂಥವ್ರಿಗೆ ಅನ್ಯಾಯ ಆಗ್ತಾ ಇದ್ದಲ್ಲ ಅಂತ ಹೇಳಿ ಅವತ್ತಿನ ಕೆಲವರು ಸ್ವಲ್ಪ ಈ ಹೊರಗಡೆಯಿಂದ ಬಂದಂಥವ್ರು, ಸ್ವಲ್ಪ ಬೇರೆ ಜನಗಳು ಇಂಥವ್ರಿಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಅವತ್ತು ಕಬಡ್ಡಿ ಅಸೋಸಿಯೇಷನ್ದು ಒಂದು ಚುನಾವಣೆ ನಡೀತಾ ಇತ್ತು ಸರ್. ಓಕೆ, ಆ ಚುನಾವಣೆಗೆ ಇವ್ರನ್ನ ಪಾಪ BC ರಮೇಶ್ ಅವ್ರನ್ನ ಅವ್ರಿಗೆ ಬಿಡ್ತಾನೆ ಇರಲ್ಲ, ಚುನಾವಣೆ ಒಳಗೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಅವ್ರನ್ನ ಸ್ಪರ್ಧೆ ಮಾಡೋದಕ್ಕೆ. ಓಕೆ, ಆ ಮಟ್ಟಕ್ಕೆ ಅಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ರು. ಸ್ವಲ್ಪ ಕೆಲವರು ಹೊರಗಡೆ ಇರೋರು, ಮೂಲತಃ ಆಂಧ್ರ, ತಮಿಳ್ನಾಡು ಅಂತ ಮೂಲದವರು ಸ್ವಲ್ಪ ಅಲ್ಲಿ ಬಿಡ್ತಾ ಇರಲಿಲ್ಲ. ಇದು ನಮ್ಮ ರಾಜ್ಯಾಧ್ಯಕ್ಷರು ಗಮನಕ್ಕೆ ಬಂತು, ಇದು ಒಳ್ಳೆ ಚೆನ್ನಾಗಾಯ್ತಲ್ಲ, ಅದು ನಮ್ಮ BC ರಮೇಶ್ಗೆ ಬಿಡ್ತಲ್ವ ಅಂತೇಳಿ ಒಂದು ಹೋರಾಟ. ಅವತ್ತೇ ಗಲಾಟೆ ಮಾಡೋಣ, ಯಾಕೆ ಬಿಡಲ್ಲ, ಕೊಡಬೇಕು ಅಂತ ಹೇಳಿ ಒಂದು ಹೋರಾಟ ಹೇಳಿ ಅವತ್ತೇನೆ ಹನುಮಂತ ನಗರದಲ್ಲಿ ಅಂತ ಸರ್, ಹನುಮಂತ ನಗರ ಒಂದು ಗ್ರೌಂಡಲ್ಲಿ ಅವ್ರದ್ದು ಚುನಾವಣೆ ಇದ್ದಿತ್ತು ಬೆಂಗಳೂರಲ್ಲಿ. ಓಕೆ, ನಮ್ಮನ್ನೆಲ್ಲ ಒಂದು ಪಾರ್ಕ್ ಹತ್ರ ಬರಕ್ಕೆ ಹೇಳಿದ್ರು. ಅವತ್ತು ಉದಾಹರಣೆ ನೋಡಿ, ಇನ್ನೊಂದು ಘಟನೆ ಏನಂದ್ರೆ, ನಾನು ಪೊಲೀಸ್ ಎಕ್ಸಾಮು, ಅವತ್ತು ನಂದು ಪೊಲೀಸ್ ಎಕ್ಸಾಮು ಭಾನುವಾರ. ನಾನು ಪೊಲೀಸ್ ಇಲಾಖೆಗೆ ಅರ್ಜಿ ಹಾಕ್ತಾ ಇದ್ದೆ. ಓಕೆ, ಒಂದು 2 ಸರಿ ಹಾಕಿದ್ದೆ ಅರ್ಜಿ. ಅದು 2ನೇ ಸರಿ ಅರ್ಜಿ ಬಂದಿತ್ತು ನನಗೆ. ಅವತ್ತು ನಾನು ಪರೀಕ್ಷೆ, ಅವತ್ತು ವಿಜಯನಗರದಲ್ಲಿ ನನಗೆ ಪರೀಕ್ಷೆ ಅವತ್ತು. ಸರಿ, ನನಗೆ ಹೋರಾಟನ ಇದು ಅಂತ ಬಂದಾಗ ಮೊದಲು ಹೋರಾಟ ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ಸರಿ, ಪರೀಕ್ಷೆ ಬಿಟ್ಬಿಡೋಣ ಅಂತೇಳಿ ನಾನು ನನ್ನ ಸ್ನೇಹಿತ ಇಬ್ರು ಹೋದ್ವಿ ಹೋರಾಟ. ನನ್ನ ಸ್ನೇಹಿತಂಗೆ ಗೊತ್ತಿತ್ತು. ಆವತ್ತಿನ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಿಗೆ, ಇಲ್ಲ ಈ ಥರ ಹಿಂಗೆ ನೋಡಿ ಪರೀಕ್ಷೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಹೋರಾಟಕ್ಕೋಸ್ಕರ ಅಂತ. ಇನ್ನೂ ಸಮಯ 20 ನಿಮಿಷ ಇತ್ತು. ಇಲ್ಲ, ಅವ್ರು ನನ್ನ ಕನ್ವಿನ್ಸ್ ಮಾಡಿದ್ರು, ಇಲ್ಲ ನೀನು ಪರೀಕ್ಷೆಗೆ ಹೋಗ್ಬೇಕು, ಹೇಳಕ್ಕಲ್ಲ, ಉದ್ಯೋಗ ಹೋರಾಟನೂ ಇರಬೇಕು, ಅದ್ರ ಜೊತೆ ಬದುಕಬೇಕಲ್ಲ, ಹೇಳಕ್ಕಲ್ಲ, ಯಾರು ಹಣೆ ಬರ್ದ್ರೆ ಏನು ಬರ್ತಿದೆ ನಾಳೆ ದಿವಸ ಪೊಲೀಸ್ ಆಗ್ಬೋದು, ಅದು ಪೊಲೀಸರ ಕೆಲ ನಿಂತ್ಕೊಂಡು ನೀನು 4 ಜನಕ್ಕೆ ನ್ಯಾಯ ಕೊಡಿಸ್ಬೋದು, ಇಲ್ಲ ನೀನು ಬರೀ ಅಂತ ಹೇಳಿ ನನ್ನ ವಾಪಸ್ ಕಳಿಸಿದ್ರು ಅಲ್ಲಿಂದ, ಹೋರಾಟದಿಂದ. ಸರಿ, ನಾನು ಇನ್ನೊಂದು 15 20 ನಿಮಿಷ ಇತ್ತು. ಅಲ್ಲಿಂದ ನಾನು ಆಟೋದಲ್ಲಿ ವಿಜಯನಗರಕ್ಕೆ ಬಂದೆ. ಅಷ್ಟೊತ್ತಿಗೆ ಪೊಲೀಸ್ ಎಕ್ಸಾಮ್ ಪ್ರಾರಂಭ ಆಗಿತ್ತು. ಕೇಳ್ಕೊಂಡೆ, ಇಲ್ಲ ಈ ಥರ ಹಿಂಗೆ ಸ್ವಲ್ಪ ಯಾವುದೋ ಬರ್ದೆ ಎಕ್ಸಾಮ್ ಬರ್ದೆ. ಆದರೆ ನನಗೆ ಎಕ್ಸಾಮ್ ಬರೆಯೋ ಮೂಡೇ ಎಲ್ಲ ಹೊರಟೋಯ್ತು. ಅಲ್ಲಿ ಹೋರಾಟ ಏನಾಗ್ತಾಯಿತ್ತೋ ಏನೋ ಆಯ್ತಾ, ಅದೇ ಮನ್ಸಲ್ಲಿ ಕಾಡ್ತಾ ಇತ್ತು. ಯಾವಾಗ ಇವರು ಎಲ್ಲ ಪೊಲೀಸ್ ಎಕ್ಸಾಮ್ ನಾನು ಬರ್ದೆ ಈಚೆ ಬರ್ತೀನಿ ಅಂತ ಮನ್ಸೆಲ್ಲ ಕಾಡ್ತಾ ಇತ್ತು. ಅದೇ ರೀತಿ ಬರ್ದೆ ಎಕ್ಸಾಮು. ಬೇಗ ಅವರು ಮೇಡಮ್ ಎಷ್ಟು ಗಂಟೆಗೆ ಮುಗೀತು ಅಂತೇಳಿ ಪ್ರಶ್ನೆ ಪತ್ರಿಕೆ ಕೊಟ್ಟೆ, ಈಚೆ ಬಂದೆ. ತಿರ್ಗಾ ನನ್ನ ಸ್ನೇಹಿತನಿಗೆ ಇನ್ನೊಂದ್ಸರಿ ಸಂಪರ್ಕ ಮಾಡಿ ಇನ್ನೊಬ್ಬನ ಕರೆಸ್ಕೊಂಡೆ, ಇಲ್ಲ ಈ ಥರ ಒಂದು ಹೋರಾಟ ಆಗ್ತಾ ಇದೆ, ನಾನು ಹೋಗ್ಲೇಬೇಕು ನಾನು ಅಲ್ಲಿಗೆ ಅಂತ ಹೇಳಿ ಒಬ್ಬರಿಗೆ ಸಂಪರ್ಕ ಮಾಡಿದೆ, ಪ್ರಸನ್ನ ಅನ್ನೋರಿಗೆ. ಇಲ್ಲ ಬಂದ್ಬಿಡು, ಸ್ಟೇಷನ್ ಹತ್ರ ಬಂದ್ಬಿಡು, ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ, ಹಂಗೆ ಅಂತ ಹೇಳಿದ್ರು. ನನಗೆ ಇನ್ನೂ ಆತಂಕ ಆಯಿತು, ಏನಾಯಿತು ಏನೋ ಅಂದ್ಕೊಂಡು ಆತಂಕದಲ್ಲೇ ದಿಢೀರಂತ ನೇರವಾಗಿ ಏನು ಪರೀಕ್ಷಾ ಸ್ಥಳದಿಂದ ನಾನು ಅಲ್ಲಿಂದ ನೇರವಾಗಿ ಹೋದೆ.
ಅಲ್ಲಿ ಕಮ್ಯುನಿಕೇಷನ್ಗಳು ತುಂಬ ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅವತ್ತು ಏನು ಮಾರಾಮಾರಿ. ರಕ್ಷಣಾ ವೇದಿಕೆಯವ್ರಿಗೆ ಸುಮಾರು ಜನಕ್ಕೆ ರಕ್ತಗಳು ಬಂದಿದೆ, ಹೊಡೆದಾಟ ಆಗಿದೆ, ಎಲ್ಲ ಇದೆ ಮಾರಾಮಾರಿ. ಯಾಕಂದರೆ ಚುನಾವಣೆ ಅಂದರೆ ಗೊತ್ತು, ಅವರ ಪಟ್ಟಾಲಂಗಳನ್ನ ಅವರಂಥ ಜನಗಳನ್ನ ನಿಲ್ಸ್ಕೊಂಡಿರ್ತಾರೆ ಅವತ್ತು ರಾಜಕೀಯದಲ್ಲಿ. ಹೌದು. ಅಂತ ಒಂದು ದೊಡ್ಡ ಮಟ್ಟದ್ದು ಆಗಿದೆ ಅಲ್ಲಿ ಗ್ರೌಂಡಲ್ಲೇ. ಆಯಿತು ನಮ್ಮವರು ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇದ್ರು ಅವತ್ತು. ಸ್ಟೇಷನ್ ಮುಂದೆ ಅಂದಿನ ನಮ್ಮ ಪದಾಧಿಕಾರಿಗಳನ್ನ ಸ್ಟೇಷನ್ಗೆ ಕರ್ಕೊಂಡೋದ್ರು, ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು. ಅವರು ನಮ್ಮ ಹಿಂಗೆ ಸ್ಟೇಷನ್ ಹತ್ರಕ್ಕೆ ಬಂದ್ಬಿಡು ಅಂತ ನನಗೆ ಹೇಳಿದ್ರು. ನಾವು ಹಿಂದೆ ಮುಂದೆ ನೋಡ್ತಾ ಇರಲ್ಲ ಸರ್, ಅಲ್ಲಿ ಏನು ನಡೀತಾ ಇದೆ ಕೇಳಲ್ಲ, ಬರಬೇಕಲ್ವಾ, ಬರ್ತೀವಿ ಅಂದ್ಬಿಟ್ಟು ಹೋದೆ. ಎಂದಿನಂತೆ ನನ್ನ ಈ ಕನ್ನಡ ಶಾಲನ್ನ ಅವತ್ತು ಧರಿಸಿದೆ, ಕನ್ನಡ ಶಾಲೆ ಹಾಕ್ಕೊಂಡೆ, ನೇರವಾಗಿ ಸ್ಟೇಷನ್ ಮುಂದೆ ಇಳಿದ್ಬಿಟ್ಟು ಹೋದೆ. ಅವ್ರಿಗೆ ಮತ್ತೆ ನಾನು ಫೋನ್ ಪ್ರಯತ್ನ ಮಾಡಿದೆ, ಅವತ್ತು ಕನೆಕ್ಟ್ ಆಗಿಲ್ಲ. ನಾನು ಯಾರಿಗೆ ಮಾಡಿದ್ನ ಅವ್ರಿಗೆ, ಹನುಮಂತನಗರ ಪೊಲೀಸ್ ಸ್ಟೇಷನ್ ಮುಂದೆ ಭಾಳಷ್ಟು ಜನ ಸರ್, ಸುಮಾರು ಜನ. ಯಾರು ಅವ್ರ ಬೆಂಬಲಿಗರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆ ಗೊತ್ತಿಲ್ಲ ನನಗೇನು ನಡೀತಾ ಇದೆ ಅಂತ ಚಿತ್ರಣ ಗೊತ್ತಿಲ್ಲ. ಮಾಮೂಲಿ ಗೊತ್ತಲ್ಲ ಸರ್, ನಾವೆಲ್ಲ ಅವರು ಕನ್ನಡ ಶಾಲೆ ಹಾಕ್ಕೊಂಡ್ವಿ, ಇಳಿದೆ. ನನ್ನ ಒಂಥರ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸುಮಾರು ಒಂದು 100-150 ಜನ ಸ್ಟೇಷನ್ ಗೇಟ್ ಮುಂದೆನೇ ಇದ್ದಾರೆ. ನಾನು ನಮ್ಮೂರನ್ನ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಾಗಲಿ ಎಲ್ಲ ಸುತ್ಕೊಂಡ್ಬಿಟ್ರು. ಓಕೆ. ಆ ಘಟನೆ ಹೇಳ್ಬಾರ್ದು, ಭಾಳ ನೋವು. ಏನು ಹೊಡಿತಾವ್ರೆ ಅಂದರೆ ಸರ್, ನನಗೆ ಒಬ್ಬನೇ ಯಾರ್ಯಾರು ಹೆಂಗೆ ಬೇಕೋ ಮನಸ್ಸೋ ಇಚ್ಛೆ ಹೊಡ. ಒಟ್ಟು ಬಾವುಟ ಅಂದ್ರೆ ಈ ನಮ್ಮ ಶಾಲನ್ನ ನೋಡಿದವರು ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ನಾನು ಗೊತ್ತಲ್ಲ ಸರ್, ನಾನು ಆದಷ್ಟು ಎಲ್ಲರೂ ತಡ್ಕೊಂಡು ನೋಡ್ಕೊಂಡು ಜನಗಳನ್ನ ನೂಕೊಂಡು ಸ್ಟೇಷನ್ ಬಾಗಿಲ ಹತ್ರಕ್ಕೆ ಹೋದೆ. ಓಕೆ. ಆಗ ಸ್ವಲ್ಪ ಜನ ಸ್ಟೇಷನ್ ಹತ್ರ ಬಂತಲ್ಲ ಅಂತ ಸ್ವಲ್ಪ ಬಿಟ್ರು. ಅಷ್ಟೊತ್ತಿಗಾಗಿ ಸುರಿತಾ ಆಯ್ತೆ ಸರ್, ನನಗೆ ಏನ್ ನಡೀತಾ ಇತ್ತು, ನನ್ಗೆ ಏನ್ ನಡೀತು ಅಂತ ಗೊತ್ತಿಲ್ಲ. ಕರೆದ್ರು ಹೋದ್ರಿ, ವಿನಾಕಾರಣ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಪ್ನೆ ಎಷ್ಟು ಅಂತ ನಾನು ತಡೀಲಿ, ಏನ್ ನುಕ್ಕೊಂಡು ಹೆಂಗೋ ಮಾಡಿ ಸ್ಟೇಷನ್ ಬಾಗಿಲ ಹತ್ರ ಬಂದೆ. ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆದ್ರು. ಅಲ್ಲಿ ಏನಿತ್ತು ಅಂದರೆ ಅವತ್ತು ಹೇಳ್ಬಾರ್ದು, ಎಲ್ಲ ಒಂದು ಕಡೆ ಸ್ಟೇಷನ್ನು ಸ್ವಲ್ಪ ಅವ್ರದ್ದೇ ಪ್ರಭಾವ ಜಾಸ್ತಿ ಇತ್ತು. ಆ ಸ್ಟೇಷನಲ್ಲಿ ಪೊಲಿಟಿಷಿಯನ್ ಪ್ರಭಾವ ಇದ್ದೇ ಇರುತ್ತೆ. ಆತ ಪೊಲಿಟಿಷಿಯನ್ ಇದ್ದ ಸರ್, ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಆತ ಪೊಲಿಟಿಷಿಯನ್ ಇದ್ದ, ನನಗೆ ಗೊತ್ತಿರಲಿಲ್ಲ. ಆ ವ್ಯಕ್ತಿ ಇಡೀ ಸ್ಟೇಷನ್ ಸುತ್ತ ಎಲ್ಲ ಒಂದು ಪ್ರಭಾವ ಇತ್ತು, ಒಂದು ಆಡಳಿತ. ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಇದ್ರು ಸರ್, ಖಂಡಿತವಲ್ಲ. ಬಂದ್ವಿ ಹೆಂಗೋ ನಾನು ಬಿಡಿಸ್ಕೊಂಡ್ ಬಂದೆ. ಮೈ ಮೇಲೆ ಬಟ್ಟೆ ಎಲ್ಲ ಹರಿದೋಗಿತ್ತು, ಹೆಂಗೋ ಸ್ವಲ್ಪ ಮಾಡ್ಕೊಂಡು ರಕ್ತ ಇತ್ತಲ್ಲ, ಸುರಿತಾ ಇತ್ತು. ಹೆಂಗೋ ಸ್ಟೇಷನ್ ಹತ್ರಕ್ಕೆ ಬಂದೆ. ಆಗ ನೋಡ್ತೀನಿ ಒಳಗಡೆ ನಮ್ಮ ಎಲ್ಲ ಪದಾಧಿಕಾರಿಗಳಿದ್ರು. ಅಂದಿನ ಪದಾಧಿಕಾರಿಗಳಿದ್ರು. ನೀನು ಯಾಕೆ ಬರಕ್ಕೆ ಹೋದೆ ಅಂತೆಲ್ಲ ಹೇಳಿದ್ರು. ಪೊಲೀಸವರು ಅಲ್ಲಿ ಸ್ವಲ್ಪ ಸಂತೈಸಿದ್ರು. ಸ್ವಲ್ಪ ಹಿಂಗೆ ತುಂಬ ಏಟಾಗಿಲ್ಲ, ಇಲ್ಲಿ ಬಿಡೋಣ, ಏನಾಯಿತು, ಬಂದ್ಬಿಟ್ಟಿದ್ದೀನಿ, ಆಗೋಯ್ತು ಅಂತ ಹೇಳಿ. ಆವಾಗ ಅಲೋಕ್ ಕುಮಾರ್ ಅಂತ DCP ಅವರಾಗಿದ್ರು ಸರ್. ಅಲೋಕ್ ಕುಮಾರ್ ನಾನು ಇವತ್ತು ನೆನ್ಸ್ಕೋಬೇಕು ಸರ್ ಆ ಅಪ್ಪನ. ಬಂದ ಸರ್ ಅಯ್ಯಪ್ಪ, ನಾವು ಈ ಸೊಳ್ಳೆ ಬ್ಯಾಟ್ ಇದೆಯಲ್ಲ ಸರ್, ಆ ಸೊಳ್ಳೆ ಬ್ಯಾಟ್ನ ಹಿಂಗೆ ಸೊಳ್ಳೆ ಓಡಿಸ್ಕೊಂಡು ಹೊಡೋಯ್ತಾರಲ್ಲ ಸರ್, ಈ ನಮ್ಮ ಅಲ್ಲಿನ ಲೋಕಲ್ ಸ್ಥಳೀಯ ಪೊಲೀಸರು ಮಾಡಲಿಲ್ಲ ಅವತ್ತು. ಆದರೆ ಅಲೋಕ್ ಕುಮಾರ್ ಅವ್ರು ಬಂದರು, ಎಳಿತಿದ್ದಂಗೆ ಒಂದು ಲಾಠಿ ಎತ್ಕೊಂಡ್ರು. ಯಾರು ಇವರೆಲ್ಲ ನಿಂತಿದ್ದ ಈಚರು ಅಷ್ಟೇ ಹಿಂಗೆ ಹತ್ತಿದ್ದು ಸರ್. ಸುಮ್ಮನೆ ಹಿಂಗೆ ಅಂದರು ಸರ್, ಅಲ್ಲಿರೋ ಅಂತ ಎಲ್ಲ ಚೆದ್ರು ಹೋದ್ರು ಸರ್. ನೋಡಿ, ಚೆದ್ರೋದ್ರು ಸರ್. ಅದೇ ಕೆಲಸನ ಇವರೇ ಮಾಡಿದ್ರೆ ಅವತ್ತು ನನಗೆ ಅಲ್ಲೇ ಆಗೋದು ತಪ್ಪದ್ದು. ಖಂಡಿತ. ಆ ವ್ಯಕ್ತಿ ಬಂದು ಎಲ್ಲ ಛಿದ್ರ ಮಾಡಾಕ್ಬಿಟ್ರು ಸರ್ ಅಪ್ಪನ. ತದನಂತರ ನಮ್ಮನ್ನ ಗೊತ್ತಲ್ಲ ಸರ್, ಸ್ಟೇಷನ್ ಒಳಗಡೆ ಹೋದ್ಮೇಲೆ ಪಾಪ ಇವರು ನಮ್ಮ ಅಲೋಕ್ ಕುಮಾರ್ ಅವರು, ಇಲ್ಲ ಈ ಹುಡುಗನಿಗೆ ಯಾರ್ರೀ ಹುಡುಗ ಇಷ್ಟೊಂದು ಅಲ್ಲೇ ಆಗ್ಬಿಟ್ಟಿದೆ ಇವನಿಗೆ ಅಂತ ಕೇಳಿದ್ರು ನನ್ನ. ಇಲ್ಲ ಸರ್ ಹಿಂಗೆ ಅಂತ. ಆಮೇಲೆ ನನಗೆ ಆಯಿತು ಎಲ್ಲರೂ ಕೇಸ್ ಹಾಕ್ರಿ. ಮಾಮೂಲಿ ಗೊತ್ತಲ್ಲ ಸರ್, ಕೇಸ್ ಹಾಕೋಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ. ಆಗ ನಂದು ಒಂದು ಪರೀಕ್ಷೆದು ಹಾಲ್ ಟಿಕೆಟ್ ಸಿಗ್ತದೆ. ಇವ್ನು ಪೊಲೀಸ್ ಕೆಲ್ಸಕ್ಕೆ ಹೋದ್ನ ಅಂತೇಳಿ ಅಲೋಕ್ ಕುಮಾರ್ ಅವರು, ಅವ್ರಿಗೆ ಅವಾಗ ಇನ್ನೂ ಬೇಜಾರು. ನಮ್ಮ ಇಲಾಖೆ ಎಕ್ಸಾಮ್ ಬರೆದ್ಬಿಟ್ಟು ಬಂದು ನೀನು ಹೋರಾಟಕ್ಕೆ ಬಂದಿದ್ದೆ ಅಂತೇಳಿ ಕೊಟ್ರೆ ಒಂದು 2 ಡೇಟ್ ಸರಿಯಾಗಿ ಹೇಳ್ಬಿಟ್ಟು ಕೊಟ್ರೆ. ಅಂದರೆ ಒಳ್ಳೇದಕ್ಕೆ ಹೇಳಿದ್ರು ಅವರು, ಹೊಡೆದ್ರು. ತದನಂತರ ಗೊತ್ತಲ್ಲ ಸರ್, ಅಲೋಕ್ ಕುಮಾರ್ ಅವರು ತೆರಳ್ತಿದ್ದಂಗೆ ಸ್ಟಾರ್ಟ್ ಆಯಿತು. ಇವನೊಬ್ಬನ ಕೇಸ್ ಹಾಕ್ಬೇಡಿ, ಮಿಕ್ದವ್ರಿಗೆಲ್ಲ ಮಾಮೂಲಿ ಫಾರ್ಮಾಲಿಟಿ ಸೇರಿದೆ, ನೀವು ಮಾಡಿ ಅಂತೇಳಿ ಅಲ್ಲಿ ಡೈರೆಕ್ಷನ್ ಕೊಟ್ಟು ಅಲೋಕ್ ಕುಮಾರ್ ಹೊರಟೋದ್ರು. ಮತ್ತೆ ತಿರುಗಿ ಅವ್ರ ಪ್ರಭಾವ ಸ್ಟಾರ್ಟ್. ನಂತರ ನಮ್ಮ ಪದಾಧಿಕಾರಿಗಳನ್ನೆಲ್ಲ ಕರ್ಕೊಂಡೋದ್ರು. ನನ್ನೊಬ್ಬನ ನಮ್ಮ ಹತ್ರ ಪರೀಕ್ಷೆ ಟಿಕೆಟ್ ಇತ್ತು. ಮುಂದೆ ಹುಡುಗ ಏನಾದರೂ ಆಗ್ಬೋದು ಅನ್ನೋ ಉದ್ದೇಶದಿಂದ ನನ್ನೊಬ್ಬನಿಗೆ ಕೇಸ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಅಲೋಕ್ ಕುಮಾರ್ ಅವರು ಹೇಳ್ಬಿಟ್ಟೋದ್ರು. ಆದರೆ ಅಲ್ಲಿನ ಸ್ಥಳೀಯರು ತಿರ್ಗಾ ಪೊಲೀಸರು ಬಿಚ್ಚ ಬಟ್ಟೆ ಶರ್ಟ್ ಬಿಚ್ಚ. ಸರ್ ನಾನು ನಿಜವಾಗ್ಲೂ ಇಡೀ ದಿವಸ ಸರ್ ನಂಗೆ ನೆನಪಿದೆ, 1-1:30 ಅನ್ಕೊಂಡಿದ್ದೆ ಸರ್. 1:30-2 ಗಂಟೆಗೆ ನನ್ನ ಹೇಳ್ಕೋಬಾರ್ದು, ನನ್ನ ಸೆಲ್ಲೊಳಗೆ ಹಾಕಿದ್ರು. ಎಲ್ಲರೂ ನಮ್ಮನ್ನು ಇದ್ದಿದ್ದು ಸುಮಾರು ಒಂದು 10 ಜನ ನಮ್ಮ ಕಾರ್ಯಕರ್ತರನ್ನ ಕೇಸ್ ಹಾಕಿದ್ರು. ಅವ್ರನ್ನ ಕರ್ಕೊಂಡೋದ್ರು, ನ್ಯಾಯಾಲಯಕ್ಕೆ ಕರ್ಕೊಂಡೋದ್ರು. ನಾನು ಒಬ್ಬನೇ ಅದೇ
ಮತ್ತೆ ತಿರ್ಗಾ ಅವ್ರದ್ದೇ ಪಟಾಲಮು. ಹ್ಮ್ ನನ್ನ ಒಬ್ಬನ ಇಡೀ ದಿವಸ ಅಂಡರ್ವೇರ್ ಕುದಿಸಿದ್ರು ಸರ್ ಸ್ಟೇಷನಲ್ಲಿ. ಓಕೆ. ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ, ಏನಿಲ್ಲ, ಬಟ್ಟೆ ಕೊಡಲಿ ಬಿಚ್ಚು ಅಂದರು, ಬಿಚ್ಚಿಸಿದ್ರು, ಸೆಲ್ಲೊಳಗೆ ಕುಣಿಸಿದ್ರು ಇಡೀ ದಿವಸ ಸರ್. ನನಗೆ ಆ ನೋವು ಒಂದೊಂದು ನಿಮಿಷ ಆಯ್ತಲ್ಲ ಅದು ಭಾಳ ನೋವು ನನಗೆ. ಹೆಂಗೆ ಅಂದರೆ ಇದೇನಪ್ಪ ಇದು ಹಿಂಗಾಗುತ್ತೆ. ನಾನು ಬಂದಿದ್ದೆ ಒಬ್ಬ ಕನ್ನಡಿಗ, ನಾಡಿಗೋಸ್ಕರ ಸೇವೆ ಮಾಡೋಕ್ಕೆ ಬಂದಿದ್ದೀನಿ, ನನಗೆ ಏನು ಒಂದು ಬಟ್ಟೆ ಕೊಡೋಷ್ಟು ಇವರು ಇದಾಗ್ಬಿಟ್ರ ಅಂತೇಳಿ ಸೆಲ್ಲಲ್ಲಿ, ಅದು ಬೇರೆ ಸೆಲ್ಲಲ್ಲಿ ಬೇರೆ ಕುಣಿಸೋರೆ, ಊಟ ಇಲ್ಲ ಏನಿಲ್ಲ. ಇಡೀ ರಾತ್ರಿ ಸರ್ 8 ಗಂಟೆವರೆಗೂ ನಾನು ಆ ಸೆಲ್ಲಲ್ಲಿ ಹೇಳ್ಬಾರ್ದು, ಹೇಳ್ದಲ್ಲ, ಕೇವಲ ಒಂದು ಅಂಗಿ ಹಾಕ್ಕೊಂಡು ಕುಡಿಸಿದ್ರು, ಕೂತ್ಕೊಂಡೆ ಸರ್. ಆಮೇಲೆ ನಮ್ಮವ್ರಿಗೆ ಹೆಂಗೋ ಗೊತ್ತಾಯಿತು, ವಿಷಯ ಗೊತ್ತಾಗಿ ಬಂದು ನಮ್ಮನ್ನ ವಕೀಲರು ಗೊತ್ತಲ್ಲ ಫಾರ್ಮಾಲಿಟಿ ಸೇದಿಲ್ಲ ಹುಡುಗನಿಗೆ, ಅದೇನಿದೆ ಬೆಲ್ ಸ್ಟೇಷನ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ರು. ತಿರ್ಗಾ ನನಗೆ ಅದೇ ಹೇಳ್ದಲ್ಲ, ನನ್ನ ಹತ್ರ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಹೋದ್ರು, ಯಾವುದೋ ಒಂದು ನಂದೇ ಪ್ಯಾಂಟ್ ಹುಡ್ಕೊಂಬಂದ್ರು, ಮತ್ತೆ ಹುಡ್ಕೊಂಬಂದು ಕೊಟ್ಟರು. ತಿರ್ಗಾ ಟೀ ಶರ್ಟ್ ಸಿಗ್ತಾ ಇಲ್ಲ, ಹುಡುಕಿದ್ರು ಸಿಕ್ಕಲಿಲ್ಲ. ಕೊನೆಗೆ ಸರ್ ನಾನು ಸ್ಟೇಷನಿಂದ ಬರೀ ಮೈಲಿ ಈಚೆ ಬಂದೆ ಸರ್, ಬರೀ ಮೈಯಲ್ಲಿ ಈಚೆ ಬಂದೆ ಸರ್. ಆಮೇಲೆ ನಮ್ಮ ಸ್ನೇಹಿತರು ನಂದಿಲ್ಲ ಮನೆ ಹತ್ರ ಕರ್ಕೊಂಡು ಹೋಗಿ ಬಟ್ಟೆ ಕೊಟ್ಟು ತಿರ್ಗಾ ಆಟೋದಲ್ಲಿ ಬಂದೆ ಸರ್. ನನಗೆ ಈಚೆ ಏನು ನಡೀತು ಅಂತ ನಂಗೆ ಗೊತ್ತೇ ಇಲ್ಲ ಸರ್. ಮನೆ ಹತ್ರ ನೈಟು ಒಂದು 10 ಗಂಟೆ ಆಯಿತು ಸರ್. ನನ್ನ ಸ್ನೇಹಿತ ಸಿಗ್ದ, ನಿಮ್ಮ ತಾಯಿ ಹೇಳ್ತಾ ಇತ್ತು, ಸರಿ ಏನಕ್ಕೆ ಅಂದರು. ಇಲ್ಲ ನೀನು ಟಿ ವಿಲಿ ಏನು ಹೊಡಿತಾ ಇದ್ರು ಕಾಲಲ್ಲೆಲ್ಲ ಹಾಕೊಂಡು ನೋಡು. ಸರಿ ಆಯಿತು ಮನೆಗೆ ಹೋದೆ. ನಮ್ಮ ತಾಯಿ ಭಾಳಷ್ಟು ನೋವಲ್ಲಿದ್ದರು, ಜೀವನಕ್ಕೆ ಅಂದರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗಪ್ಪ ಅಂತೆಲ್ಲ ಬುದ್ಧಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತಮ್ಮ ಇಲ್ಲ ಮೊದಲೇ ನೋವಲ್ಲಿದ್ದೀನಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ತದನಂತರ ಮನೇಲಿ ಮಲ್ಕೊಂಡೆ. ತಿರ್ಗಾ ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋಕೆ ಹೋಗ್ತೀನಿ ಸರ್. ಇದೇ ಬರೀ ಎಲ್ಲೋದ್ರೂ ನಂದೇ ಚರ್ಚೆ. ಅಂದರೆ ಅವತ್ತಿನ ಸುದ್ದಿ ಮಾಯಿ ನೀವು ಹೇಳಿದ್ರಲ್ಲ, ಹೊಡೆಯೋದನ್ನೇ ಝೂಮ್ ಹಾಕಿ ತೋರಿಸೋರು ಸರ್. ಸುದ್ದಿ ಮಾಯಿ ಅವ್ನು ಹೇಳ್ದ ನನ್ನ ಸ್ನೇಹಿತ, ಏನು ಹಂಗೂ ತೋರಿಸ್ತಾ ಇದ್ರು, ನಿಂದೇ ಜಾಸ್ತಿ ತೋರಿಸಿದ್ದು, ನಿನ್ಗೆ ಹೊಡೆಯೋದೇ ತೋರಿಸ್ತಾ ಇದ್ರು. ಅಂದರೆ ಸುದ್ದಿ ಮಾತಾಡೋದು ತುಂಬ ಪ್ರಚಾರ ಆಗಿತ್ತು. ಇಡೀ ಸ್ನೇಹಿತರು ವರ್ಗ ಇರ್ಬೋದು, ನಮ್ಮ ಕುಟುಂಬ ಎಲ್ಲರೂ ಗೊತ್ತಾಗೋಯ್ತು ಅಲ್ಲ. ಯಾಕಂದ್ರೆ ನನಗೇನು ನಡೀತು ಅಂತ ಗೊತ್ತಿಲ್ಲ, ಅವರೆಲ್ಲ ನೋಡಿದ್ದಾರೆ, ಆ ಸುದ್ದಿ ಮಾಧ್ಯಮ ಚಿತ್ರಗಳು ನೋಡಿದ್ದಾರೆ, ಭಯಭೀತರಾಗಿದ್ದು. ಹೋಗಿದ್ದು ಎಕ್ಸಾಮ್ಗೆ, ಮನೇಲಿ ಹೇಳಿದ್ದು ನಾನು ಎಕ್ಸಾಮ್ ಬರಿತೀನಿ ಅಂತ ಹೋಗಿದ್ದು ಹೋರಾಟ ಅಂತೇಳಿ ಸ್ಟೇಷನ್ ಹತ್ರ ಹೋದ್ರಿ. ಆ ಹೋರಾಟದಲ್ಲೂ ತಾವು ಪಾಲ್ಗೊಳ್ಳೇ ಇಲ್ಲ, ಸ್ಟೇಷನ್ ಹತ್ರ ಹೋಗಿದ್ರಿ ತಾವು? ಇಲ್ಲ, ಹೋರಾಟದ ಅದೇ ಹೇಳಿದ್ನಲ್ಲ ಹಿನ್ನೆಲೆ, ಅಂದ್ರೆ ಹೋರಾಟ ಭಾಗವಹಿಸಲೇಬೇಕು ಅಂದ್ರೆ ಏನು ಅನ್ನೋದೇ ತಮಗೆ ಗೊತ್ತಿರ್ಲಿಲ್ಲ ಮಾಹಿತಿ. ಹೋದೆ ಬೆಳಗ್ಗೆ ಅಲ್ಲ ತಿಂಡಿ ತಿನ್ನಕ್ಕೆ ಹೋಗ್ತೀನಿ, ಆ ಹೋಟ್ಲವರೆಲ್ಲ ಅದೇ ಮಾತು, ಯಾಕಪ್ಪ ನೀನು ಭಾಳ ಬೇಜಾರು, ಹೋರಾಟ ಮಾಡೋ, ಜೀವನ ಕಳ್ಕೊಂಡು ಹೋರಾಟ ಮಾಡ್ಬೇಡ, ಏನಾದರೂ ಹೆಚ್ಚು ಕಮ್ಮಿ ಇದ್ರಿ ಯಾರು ಹೊಣೆ. ಅಲ್ಲಿ ಬುದ್ಧಿವಾದ. ತಿರ್ಗಿ ಅಲ್ಲಿಂದ ಬರ್ತೀನಿ, ಸ್ನೇಹಿತರು ಅಲ್ಲಿ ಗ್ರೌಂಡ್ ಹತ್ರ ಬರ್ತೀನಿ, ಅವ್ರು ನಮ್ಮ ಹುಡುಗರು ಏನೋ ಮಗ ನಿನ್ಗೆ ಹಂಗೆ ಹೊಡೆದ್ಬಿಟ್ರು ಹಾಕ್ಕೊಂಡು. ಕೆಲವರು ಸ್ವಲ್ಪ ಗೊತ್ತಲ್ಲ ಏಳ್ಸೋ ಲೆಕ್ಕಾಚಾರ ಮಾತಾಡೋರು, ಒಲಿ ಬಿಡು ತಲೆ ಕೆಡ್ಸ್ಕೊಂಬಿಡ, ಹೋರಾಟದಲ್ಲಿ ಈ ಥರ ಎಲ್ಲ ಆಗ್ತಾ ಇರ್ತದೆ. ಭಾಳ ನೋವಲ್ಲಿದ್ದೆ ಸರ್ ಅವತ್ತು. ಇಡೀ ದಿನ ಎಲ್ಲೇ ಹೋದ್ರೂ ಇದೇ ಚರ್ಚೆ, ಹೊಡೆದ್ರು. ಒಂದು ಕಡೆ ನೋವು, ಒಂದು ಕಡೆ ಜನ ಮಾತಾಡೋದು, ಒಂದು ಕಡೆ ಕುಟುಂಬದವರು ಹೇಳ್ಕೊಳಕ್ಕಾಯ್ತಲ್ಲ, ಒಳೊಳಗೇನೆ ನಾವು ತಿಂತಾರೆ, ಬಿಟ್ಬಿಡಪ್ಪ ಅಂತ ನಮ್ಮ ತಾಯಿ ಎಲ್ಲ ಹೇಳ್ತಾಯಿದ್ರು, ಸಾಕು ಬಿಟ್ಬಿಡು ಇನ್ನು ಮುಂದೆ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರ್ಲಿಲ್ಲ, ಎಲ್ಲೋ ಒಂದು ಕಡೆ ನನಗೂ ಸ್ವಲ್ಪ ನೋವಾಯ್ತು. ಒಂದು 2 ದಿವಸ ಎಲ್ಲೋ ಯಾರಿಗೂ ಆರಾಮಾಗಿದ್ದೆ ಮನೇಲಿ. ಎಷ್ಟು ವರ್ಷ ಆಯ್ತು ಈ ಘಟನೆ ನಡೆದು? ಸುಮಾರು ಒಂದು 15 ವರ್ಷ ಆಗಿರ್ಬೋದು. 15 ವರ್ಷ. ತಮ್ಮ ಮದುವೆ ಆಗಿರ್ಲಿಲ್ಲ? ಇಲ್ಲ ಸರ್, ಮದುವೆ ಆಗಿರ್ಲಿಲ್ಲ ಇನ್ನು. ಓಕೆ. ಮದುವೆ ಆಗಿರಲಿಲ್ಲ. ಭಾಳಷ್ಟು ಅಂದರೆ ಅಷ್ಟೊತ್ತಿಗಾಗಲೇ ಎಲ್ಲ ಏನೇನು ಲಾಠಿ ಚಾರ್ಜ್ ಎಷ್ಟೆಷ್ಟು ಅದೇ ತಿನ್ನಬೇಕಾಗಿತ್ತು, ಎಷ್ಟೆಷ್ಟು ಅನ್ಭವ ಎಲ್ಲ ಅವಾಗೆಲ್ಲ ಸ್ವಲ್ಪ ಎಲ್ಲ ಆಗಿ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ವಿ ಮದುವೆ ಸಮಯದಲ್ಲಿ. ಖಂಡಿತ. ಇವತ್ತಿಗೂ ಕೂಡ ತಮಗೆ ಒಂದು ನೆನಪು, ಆ ಮಾಸದ ನೆನಪುಗಳು, ಆ ಕ್ಷಣಗಳು ಯಾವೆಲ್ಲ ನೆನಪಾಗುತ್ತೆ ತಮಗೆ? ಸರ್ ಉದಾಹರಣೆಗೆ ನಾವು ಮೇಕೆದಾಟು ಇಲ್ಲಿಂದ ಬೃಹತ್ತು ರ್ಯಾಲಿ ಮಾಡ್ಕೊಂಡು ಹೋಗಿದ್ದು. ಓಕೆ. ಆಮೇಲೆ ಕಾಸರಗೋಡು ಹೋರಾಟ ಮಾಡಿದ್ದು. ಕಾಸರಗೋಡು ಇದೆಯಲ್ಲ ಸರ್, ಬಹಳ ಅಲ್ಲೂ ದೊಡ್ಡ ಮಟ್ಟ ಹೋರಾಟ ಸರ್. ಎಲ್ಲೇ ಹೋದ್ರು ಲಾಠಿ ಚಾರ್ಜು ಒದೆ. ಹೌದು, ಯಾವ್ದೇ ಹೋರಾಟ ಮಾಡು ಲಾಠಿ ಚಾರ್ಜ್. ಕನ್ನಡದ ಬಾವುಟವನ್ನ ಹಾಕೊಂಡ್ಮೇಲೆ ಒದೆ ತಿನ್ಲೇಬೇಕು ಸರ್. ಅವತ್ತು ಅಷ್ಟೇ ಸರ್, ಕಾಸರಗೋಡಿಗೆ ಸ್ವಲ್ಪ ಸಮಯ ಜಾಸ್ತಿ ಆಗ್ಬಿಡ್ತು, ನನ್ನ ಬಿಟ್ಟೋದ್ರು. ನಾನು ತಿರ್ಗಾ ಖಾಸಗಿ ಬಸ್ಸಲ್ಲಿ ಮತ್ತೆ ತಿರ್ಗಾ ನಾನು ಹೋದೆ ಕಾಸರಗೋಡಿಗೆ. ಓಕೆ. ಹೋರಾಟದ ಕಿಚ್ಚು, ಸ್ವಲ್ಪ ಏನೋ ಸಮಯದ ಒಂದು ಕೊರತೆಯಿಂದ ಅವರು ಹೊರಟೋದ್ರು ಎಲ್ಲರೂ ಟೀಮು. ತದನಂತರ ನಾನು ನಮ್ಮ ಸ್ನೇಹಿತ ಇಬ್ರು ಬಸ್ಸಲ್ಲಿ ಹೋದ್ವಿ. ಅಲ್ಲೂ ದೊಡ್ಡ ರಣರಂಗ ಸರ್, ಅದನ್ನು ಕಾಸರಗೋಡು ಹೋರಾಟ ಇದೆಯಲ್ಲ ಬಾರ್ಡ್ರಲ್ಲಿ, ಅಲ್ಲೂ ಭಾಳಷ್ಟು ನೋವುಗಳು, ಲಾಠಿ ಚಾರ್ಜ್ಗಳು, ಬರೀ ಹೋರಾಟಗಳು ಇದೆ. ಆಮೇಲೆ ಇನ್ನೊಂದು ಹೋರಾಟ ಸರ್ ನೆನಪಲ್ಲಿ ಇಟ್ಕೊಳ್ಳೋ ಅಂಥದ್ದು ಅಂದರೆ ಕಾರವಾರ ಸರ್. ಓಕೆ. ಕಾರವಾರದಲ್ಲಿ ಮಂಚ್ ಅಂತ ಒಬ್ಬ ಸಂಘಟನೆ ಇದ್ದ, ಪಾಲಂಕರ್ ಅಂತ ಇದ್ದ. ಅಲ್ಲಿ ಸುಮಾರು ಹಳ್ಳಿಗಳು ನಮ್ಮದು
ಕಾರವಾರದ ಸುಮಾರು ಹಳ್ಳಿಗಳು, ಸುಮಾರು ತಾಲೂಕುಗಳು ಗೋವಾಗೆ ಸೇರಿಸ್ಬೇಕು ಅಂತೇಳಿ ಅಲ್ಲೊಂದು ದೊಡ್ಡ ಸಂಘಟನೆ ಮಾಡ್ಕೊಂಡವನಿ ಸರ್, ಏಕೀಕರಣ ಮಂಚ್ ಅಂದ್ಬಿಟ್ಟು. ಓಕೆ. ಆತ ನಮ್ಗೆ ಗೊತ್ತೇ ಇಲ್ಲ, ಅವನು ಹಳ್ಳಿ ಹಳ್ಳಿಗೆ ಹೋಗೋದು, ಭಾಷಣಗಳು ಮಾಡೋದು, ಈ ಪ್ರೇರಣೆ ಮಾಡೋದು ನಮ್ಮ ಕನ್ನಡಿಗರಿಗೆಲ್ಲ ಆ ಥರ ಎಲ್ಲ ಮಾಡಿಕೊಂಡು ಕಚೇರಿ ಮಾಡಿಕೊಂಡು ಒಂದು ಸಂಘದ, ಇವಾಗ ಹೆಂಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘನ ಆ ಥರದ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾವೆ. ಓಕೆ. ಓ ಇವ್ನು ಬಿಟ್ಟರೆ ಇವನೇನೋ ಒಂದು ಗತಿ ಮಾಡ್ತಾನೆ ಅಂತೇಳಿ ಮತ್ತೆ ತಿರ್ಗಿ ಅದೇ ನಮ್ಮ ರೂಪುರೇಷಣೆ ನಮ್ಮ ರಾಜ್ಯಾಧ್ಯಕ್ಷರು ಹಾಕಿ ಅವತ್ತು ಕಾರವಾರಕ್ಕೆ ಹೋದ್ವಿ ಸರ್. ಸುಮಾರು ನಾವೊಂದು 50 ಜನ ಹೋದ್ವಿ, ಇಲ್ಲಿಂದ ಕಾರವಾರಕ್ಕೆ ಹೋದ್ವಿ. ಅವತ್ತು ಕಾರವಾರದಲ್ಲಿ ಅವ್ನಿಗಿಲ್ಲ, ಅವ್ನು ಬುದ್ಧಿ ಕಲಿಸ್ಲೇಬೇಕು, ಮಾಡಲೇಬೇಕು ಅಂತೇಳಿ ಅವ್ನ ಕಚೇರಿಗೆ ನುಗ್ಗೋಣ, ಇಲ್ಲ ಮನೆ ನುಗ್ಗೋಣ, ಏನಾದರೂ ಒಂದು ಮಾಡೋಣ ಅಂತೇಳಿ ಅಲ್ಲಿ ನಮ್ಮ ನೇತೃತ್ವ ವಹಿಸ್ಕೊಂಡವ್ರಂಥವ್ರು ನಮ್ಮ ಒಬ್ಬರು ಬೆಳಗಿನ ಜಾವ ಅಲ್ಲಿ ಕಾರವಾರದ ಬೀಚ್ ಅಲ್ಲೆಲ್ಲ ಒಂದು ಕಡೆ ಅಸೆಂಬ್ಲ್ ಆದ್ವಿ, ಸೇರ್ಕೊಂಡ್ವಿ. ಓಕೆ. ಈಗ ಮಸಿ ಬಳೆನ ಮೊಟ್ಟೆ ಹೊಡೆಯೋಣ, ಎರಡು ಮಾಡೋಣ, ಯಾವ್ದಾಗುತ್ತೋ ಮಾಡೋಣ ಅಂತೇಳಿ ಎಲ್ಲರ ಕೈಯಲ್ಲೂ ಮೊಟ್ಟೆಗಳು ಕೊಟ್ವಿ, ಎಲ್ಲ ಮಾಡಿದ್ವಿ. ನಮಗೆ ಮೆಸೇಜ್ ಬೇಕಲ್ಲ, ಅವನ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಜನ, ಅವನು ಒಳಗೆ ಹೋದ್ರೆ ಕೆಲಸ ಕೆಡುತ್ತೆ. ಒಂದು ಇಲ್ಲ ಅವ್ನ ಕಚೇರಿಯಲ್ಲಿ ಇದು ಮಾಡಬೇಕು, ಇಲ್ಲ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಅಂತ ಯಾರೊಬ್ಬ ಮೆಸೇಜ್ ಕೊಟ್ಟ ನಮ್ಗೆ, ಬಂದು ಅಲ್ಲಿಂದ ಒಬ್ಬ ಮಾಹಿತಿ ಕೊಟ್ಟ, ಇಲ್ಲ ಈ ಥರ ಹಿಂಗೆ ಅವರು ಹೋಗ್ತಾವನೆ, ಯಾವುದೋ ಇದೇ ಒಂದು ಇಶ್ಯೂ ಇಟ್ಕೊಂಡು ಬೇರೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಅಲ್ಲಿ ಸಾಕಷ್ಟು ಇರ್ತಾರೆ, ಅಲ್ಲಿ ಹೋದ್ಮೇಲೆ ಅವ್ನಿಗೆ ಮಾಡೋಕ್ಕಾಗಲ್ಲ, ನಾವು ಮಾಡಿದ್ರೆ ಒಂದು ಮನೆ ಹತ್ರನೋ ಇಲ್ಲಾಂದರೆ ಅವ್ರ ಕಚೇರಿ ಹತ್ರ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವು ಬೆಳಗ್ಗೆ ಏನು ಒಂದು 9 ಗಂಟೆವರೆಗೂ ಕಾದಿದ್ವಿ, ಆತ ಬದಲೇ ಇಲ್ಲ, ಮನೆಯಿಂದ ಈಚೆನೇ ಬರಲಿಲ್ಲ. ಇದೇನಿದು ಹಿಂಗಾಗೋಯ್ತು, ನಾವು ತಿರ್ಗಾ ಇವತ್ತು ಮುಗಿಸ್ಲೇಬೇಕು ಹೋರಾಟ. ಸರಿ, ಸುಮಾರು ಒಂದು 11 ಗಂಟೆಗೆ ನಾನು ಅನ್ಕೋತೀನಿ ಸರ್, 10:30 11 ಗಂಟೆಗೆ ಈಚೆ ಬಂದ ಆ ಥರ ಬರಿಂದ ನಾವು ಅಲ್ಲಿ ಇಲ್ಲಿ ಗೊತ್ತಲ್ಲ, ಕಾದು ಅಲ್ಲಿ ಹಿಡ್ದೆ ಬಂದ್ಬಿಡ. ಸರಿ, ನಾವೆಲ್ಲ ಏನೇನಿದ್ವಿ ಎಲ್ಲ ಗಾಡಿಗಳಲ್ಲಿ ಯಾರೋ ಇದ್ವಿ, ಎಲ್ಲ ಹತ್ಕೊಂಡು ಹೋದ್ವಿ ಕಾಚೆ. ಮನೆ ಹತ್ರಕ್ಕೆ ಹೋದ್ವಿ. ಮನೆಯಿಂದ ಬಿಟ್ಟಿದ ತಕ್ಷಣ ನಾನು ಮನೆಯಿಂದ ಸೀದಾ ಆಫೀಸ್ಗೆ ಹೋದ. ಅಲ್ಲಿ ಆಗಲಿಲ್ಲ, ಅಷ್ಟು ಸಮಯ ಮೀರಿತ್ತು, ತಿರ್ಗಿ ಆಫೀಸ್ಗೆ ಹೋದ. ಅಲ್ಲಿ ಆಫೀಸಲ್ಲಿ ಸುಮಾರು ಒಂದು 10 ಜನ ಇದ್ರು, ಅವರವರ ಬೆಂಬಲಿಗರು ಅವರೆಲ್ಲ ಇದ್ರು, ಒಂದು 10-15 ಜನ ಇದ್ರು. ತಿರ್ಗಾ ನಾವು ಇಲ್ಲಿ ಬಿಟ್ಟರೆ ತಿರ್ಗಾ ಅವನು ಹೋದರೆ ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲ ಅವ್ನಿಗೆ ಇಲ್ಲೇ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾವೇನು ಮಾಡಿದ್ವಿ, ದಿಢೀರಂತ ಇನ್ನೇನು ಕಾರ್ ಹತ್ತುತ್ತಾ ಇದ್ದ, ಹೋಗಿ ಎಲ್ಲ ಸುತ್ತು ಹೊರದು ಆ ಪಾಲಂಕರವನಿಗೆ ಸರಿಯಾದ ಬುದ್ಧಿ ಕಲಿಸಿದ್ವಿ ಸರ್. ಮೊಟ್ಟೆ ಹೊಡೆಯುವ ಮೂಲಕ ಸರಿಯಾಗಿ ಬುದ್ಧಿ ಕಲಿಸಿ ಅವನ್ನ ಹೇಳ್ಕೊಂಡು ಸರ್, ಸುಮಾರು ಒಂದು 200 ಮೀಟರ್ ರಸ್ತೆಯಲ್ಲಿ ಸರ್, ಕಾರವಾರದ ರಸ್ತೆಯಲ್ಲಿ ಈ ದೇಶ ರಾಜ್ಯದ್ರೋಹಿ ಅಂತೇಳಿ ಅವನು ಧಿಕ್ಕಾರ ಎಳ್ಕೊಂಡು ಹೋದ್ವಿ ಸರ್. ಆತನಿಗೆ ಎಳ್ಕೊಂಡು ಹೋಗಿ ನಾವು ಏನು ಕಾರವಾರದ ಮುಖ್ಯ ಬೀದಿಗಳಲ್ಲಿ ಘೋಷಣೆಗಳು ಹಾಕ್ಕೊಂಡು, ಅವನ ವಿರುದ್ಧ ಘೋಷಣೆಗಳು ಹಾಕ್ಕೊಂಡು, ಅವನಿಗೆ ಸ್ವಲ್ಪ ಅಲ್ಲೇ ಆಯಿತು ಅನ್ಕೊಂತೀನಿ ಸರ್. ಆಮೇಲೆ ಅಲ್ಲೇ ಆಯಿತು ಆ ವ್ಯಕ್ತಿಗೆ. ತದನಂತರ ನಮ್ಮನ್ನೆಲ್ಲ ಗೊತ್ತಲ್ಲ ಸರ್, ಎಂತಿನಂತೆ ಸ್ಟೇಷನ್ ಕರ್ಕೊಂಡು ಹೋಗೋದು, ನಿಲ್ಸೋದು ಎಲ್ಲ ಮಾಡೋರು. ಆತ ಹಾಸ್ಪಿಟ್ಲಿಗೆ ಏನೋ ಓದ್ದ ಅನ್ಕೋತೀನಿ ಅಂತ. ಆಮೇಲೆ ನಮ್ಮನ್ನೆಲ್ಲ ಗೊತ್ತಲ್ಲ, ಪೊಲೀಸ್ ಅಧಿಕಾರಿಗಳು ಮಾಡಿದ್ದೇನಕ್ಕೆ ನಾಡು ನುಡಿಗೋಸ್ಕರ ಅಂತೇಳಿ ಮಾಮೂಲಿ ಗೊತ್ತಲ್ಲ, ಕೇಸ್ ಹಾಕಿ ಸ್ಟೇಷನ್ ಬೆಲ್ ಕಳಿಸಿದ್ರು. ನಾವು ಬೆಂಗಳೂರಿಗೆ ಬಂದ ಮೇಲೆ ತದನಂತರ ಆ ವ್ಯಕ್ತಿಗೆ ಪ್ರಥಮ ಆರೋಗ್ಯ ಚಿಕಿತ್ಸೆ ವರದಿನ ತೊಗೊಂಡೋಗಿ ಕೊಟ್ಟು ಇನ್ನೂ ಸ್ಟ್ರಾಂಗ್ ರಿಜಿಸ್ಟರ್ ಮಾಡಿದ್ರ. ಆ ವ್ಯಕ್ತಿಗೆ ಏನೇನು ಬೇಕೋ ಅವ್ರಿಗೆ ಬುದ್ಧಿನ ಕಲಿಸಿದ್ವಿ. ಆ ವ್ಯಕ್ತಿ ಜ್ಞಾನೋದಯ ಆಯಿತು. ಮೊದಲನೇ ದಿವಸ ಆ ವ್ಯಕ್ತಿ ನಮ್ಮೇಲೆ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟು ಸ್ವಲ್ಪ ನನಗೆ ಅಲ್ಲೇ ಆಗಿದೆ ಅಂತೇಳಿ FIR ಎಲ್ಲ ಮಾಡಿಸಿದ್ರು. ನಾವೆಲ್ಲ ಅಷ್ಟೊತ್ತಿಗೆ ಅಲ್ಲಿ ಬೆಂಗಳೂರು ಹತ್ತತ್ರ ಬಿಟ್ಬಿಟ್ಟಿದ್ವಿ, ಬರ್ತಾ ಇದ್ವಿ. ಆತ ಸಂಜೆ ಹೋಗಿ ನಮ್ಮೇಲೆ FIR ಮಾಡಿಸಿದ್ರು. ತದನಂತರ ಒಂದು 2 ದಿವಸ ಆದಮೇಲೆ ಆತನ ಜ್ಞಾನೋದಯ ಆಯಿತು. ಆತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆ ಸಂಘಟನೆ ನಿಲ್ಲಿಸಿ, ನನಗೂ ಇದಕ್ಕೆ ಸಂಘಟನೆ ಬೇಡ ಅಂತೇಳಿ ಆತ ಅದೇ ಕೊನೆ ಇವತ್ತರೆಗೂ ಅಲ್ಲಿ ಗೋವಾ ಕೊಂಕಣಿ ಏಕೀಕರಣ ಮಂಚ್ ಅನ್ನೋದೇ ಇಲ್ಲ ಈಗ. ಅದು ಯಶಸ್ವಿ ಹೋರಾಟಗಳು ಅವೆಲ್ಲ ಒಂಥರ ಮಾಸದ ನೆನಪುಗಳು ನಮಗೆ. ಯಶಸ್ವಿ ಹೋರಾಟ, ನಾವು ಬೆಂಗಳೂರಿಂದ ಅಲ್ಲೋಗಿ ಹೋರಾಟ ಮಾಡೋದು ಹುಡುಗಾಟ ಅಲ್ಲ. ಯಾರನ್ನೆಲ್ಲ ಈ ಒಂದು ಕಾರ್ಯಕ್ರಮದ ಮೂಲಕ ನೆನಪು ಮಾಡ್ಕೊಳಕ್ ಬಯಸ್ತೀರಿ? ಯಾಕೆ ಅವ್ರನ್ನ ನೆನಪು ಮಾಡ್ಕೊಳಕ್ ಬಯಸ್ತೀರಿ ಕುಮಾರ್ ಸರ್? ಸರ್, ಮೊದಲಿಗೆ ನಮ್ಮ ಬಸವೇಶ್ ನಗರದ ಸ್ನೇಹಿತರು. ಓಕೆ. ಆಮೇಲೆ ನಮ್ಮ ಮಂಜುನಾಥ್ ಗೌಡರು ಬೆಂಗಳೂರು ನಗರ ಅಧ್ಯಕ್ಷರಾಗಿದ್ದರು. ಓಕೆ. ಅವರು ನನಗೆ ಭಾಳಷ್ಟು ನಿರಂತರವಾಗಿ ಸಂಪರ್ಕ ಇದ್ದರು. ಹೋರಾಟ ಅಂದಾಗ ಭಾಳಷ್ಟು ನನಗೆ ಪ್ರೇರಣೆ ಕೊಡೋರು. ನಮ್ಮ ಜಗದೀಶ್ ಗೌಡರು, ಜೈಕುಮಾರು ಮತ್ತು ಶಂಕರ್ ಅಂತ ನಮ್ಮ ಈಗಿನ ಬೆಂಗಳೂರು ನಗರ ಅಧ್ಯಕ್ಷರು. ಮಾಮೂಲಿ ಎಂದಿನಂತೆ ನಮ್ಮ ರಾಜ್ಯಾಧ್ಯಕ್ಷರು ಅವರು ಉರಿ ದುಂಬಿಸೋರು. ನಾವು ಇವ್ರನ್ನೆಲ್ಲ ನಾನು ನೆನೆಸ್ಕೊಳ್ಳೇಬೇಕು ಸರ್ ಈ ಸಮಯದಲ್ಲಿ. ಯಾಕಂದರೆ ಅಷ್ಟು ನಮಗೆ ಬೆನ್ನೆಲುಬಾಗಿ ನಿಂತವರು ಸರ್. ಪ್ರತಿಯೊಂದು ಹೋರಾಟಗಳಲ್ಲೂ ನಾವಿರ್ತೀವಿ, ಏನೂ ಆಗಲ್ಲ, ಧೈರ್ಯ ತುಂಬ್ತಾ ಇದ್ವಿ. ಆ ಥರ ಉರಿದುಂಬಿಸ್ಕೊಂಡು ನಮ್ಮ ಬಸವೇಶ್ವರದ ಕಾರ್ಯಕರ್ತರುಗಳಿರ್ಬೋದು, ನಮ್ಮ ಸ್ನೇಹಿತರುಗಳಿರ್ಬೋದು, ಇವರೆಲ್ಲ ಭಾಳ ಉರಿದುಂಬಿಸ್ಕೊಂಡು ಭಾಳಷ್ಟು ನನ್ನ ಒಂದು ಬಸವೇಶ್ವರದಲ್ಲೇ ಒಂದು ಘಟನೆ ಆಯಿತು ಸರ್ ನಿಮಗೆ. ಓಕೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಅದು ದೊಡ್ಡ ಅವತ್ತಿನ ಚೌಹಾಣ್ ಅಂದ್ಬಿಟ್ಟು ಅವತ್ತಿನ ಕೇಂದ್ರದ ಮಂತ್ರಿ ಗೃಹ ಸಚಿವರಾಗಿದ್ರು ಅನ್ಕೋತೀನಿ. ಅವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಬಸವೇಶ್ವರದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದು ಧಾರ್ಮಿಕ ಕಾರ್ಯಕ್ರಮ ಬಂದಿದ್ರು.
ಅವ್ರು ನಮ್ಮ ಕೈಗೆ ಸಿಗೋದೇ ಕಮ್ಮಿ ಅಲ್ಲ. ಈ ಕೇಂದ್ರ ಸಚಿವರಾದ್ರೆ ಒಂದು ದೆಹಲಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಈ ತರದ ಯಾವ್ದಾನ ಒಂದು ಕಾರ್ಯಕ್ರಮಕ್ಕೆ ಬಂದಾಗಲೇ ನಾವು ಅವ್ರಿಗೆ ನಮ್ಮ ಶಕ್ತಿ ಅಂತ ತೋರಿಸ್ಬೇಕು. ಆತ ಮಹಾರಾಷ್ಟ್ರದ ಹಿನ್ನೆಲೆ ಏನೋ ಬೆಳಗಾವಿ ವಿಷಯದಲ್ಲಿ ಯಾವಾಗಲೂ ಮಾತುಗಳು ಖ್ಯಾತ ಮುಗ್ ತೋರಿಸೋದು ಮಾಡೋದು. ಇಲ್ಲ ಅವ್ನಿಗೆ ಬುದ್ಧಿ ಕಲಿಸಲೇಬೇಕು ಅಂದ್ಬಿಟ್ಟು ಧಾರ್ಮಿಕ ಕಾರ್ಯಕ್ರಮ ಅದು ಇರಲಿ, ನಮ್ದೇನು ನಮ್ಮ ಭಾಷೆಗೆ ತಾನೇ ಕೇಳೋದ್ರಲ್ಲಿ ತಪ್ಪೇನೈತೆ ಅಂತೇಳಿ ತಿರ್ಗಾ ಅಲ್ಲಿ ಏನಾಯ್ತು, ಮತ್ತೆ ತಿರ್ಗಾ ಹೋರಾಟ ಗೊತ್ತಲ್ಲ ಸರ್. ಅದು ದಿಢೀರ್ ಅಂತ ಬಂದಿದ್ದು, ನಮ್ಗೆ ಗೊತ್ತಾಗಿದ್ದು ಕಾರ್ಯಕ್ರಮ ದಿಢೀರ್ ಅಂತ ನಮ್ಮ ಏರಿಯಾದಲ್ಲಿ ನಾನು ಸ್ವಲ್ಪ ಜನ ಸೇರಿಸ್ಕೊಂಡು ಅಲ್ಲಿ ಹೋದ್ವಿ. ಸ್ವಲ್ಪ ಬೆಳವಣಿಗೆ ಜನ ಕಮ್ಮಿ ಇದ್ವಿ ನಾವು ಅವತ್ತು. ತಿರ್ಗಾ ಅಲ್ಲಿ ಎಂದಿನಂತೆ ಗೊತ್ತಲ್ಲ ಸೆಕ್ಯೂರಿಟಿ, ನಿಮ್ಗೆ ಅಲ್ಲಿ ಒಬ್ಬ ಕೇಂದ್ರದ ಸಚಿವ ಮಿನಿಸ್ಟರ್ ಬರ್ತಾವ್ರೆ ಅಂದರೆ ಭಾಳಷ್ಟು ಅಲ್ಲೂ ಅಷ್ಟೇ ಸಾಕಷ್ಟು. ಅಲ್ಲಿ ಹೋಗ್ತಿದ್ದಂಗೆ ಲಾಠಿ ಚಾರ್ಜ್ ಆಗೋಯ್ತು, ಗೊತ್ತು ಶಾಲೆ ನೋಡ್ತಿದ್ದಂಗೆ ನಮ್ಗೆ ಗೊತ್ತಾಗೋಯ್ತು. ತಿರ್ಗಾ ಅಲ್ಲಿನ ಕೆಲವರು ಗೊತ್ತಲ್ಲ ಕಾರ್ಯಕ್ರಮದವರೆಲ್ಲ ಸುತ್ಕೊಂಡ್ರು, ಮತ್ತೆ ತಿರ್ಗಾ ಅಲ್ಲೇ ನೋವು ಏಟು ನಮ್ಮನ್ನೆಲ್ಲ ತಿರ್ಗಾ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಕರ್ಕೊಂಡೋದ್ರು. ಅಲ್ಲಿ ನಮ್ಮ ಒಬ್ಬ ನಾಯಕನ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಇಟ್ರು. ಏನಾವತ್ತು ದೊಡ್ಡ ಪ್ರಕ್ಷುದ್ಧ ವಾತಾವರಣ ಆಗೋಯ್ತು, ಬಿಡ್ತಾನೆ ಇಲ್ಲ. ಆ ಕಾರ್ಯಕರ್ತ ನಾವು ತಿರ್ಗಾ ಬಿಡ್ಸಕ್ ಹೋದ್ರೆ ನಮ್ಗೆ ಮತ್ತೆ ತಿರ್ಗಾ ಸ್ಟೇಷನ್ ಮುಂದೆ ನಿಲ್ಲಕ್ಕೆ ಬಿಡ್ತಾರೆ ಲಾಠಿ ಚಾರ್ಜು. ಆಮೇಲೆ ತಿರ್ಗಾ ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ನಾವು ವಾಟಾಳ್ ನಾಗರಾಜ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು ಸರ್. ಆ ವಾಟಾಳ್ ನಾಗರಾಜ್ ಅವ್ರು ನಮ್ಮ ರಾಜ್ಯಾಧ್ಯಕ್ಷರು ವಾಟಾಳ್ ನಾಗರಾಜ್ ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಗೆ ನಿಲ್ಲಕ್ ಬಿಡ್ತಾ ಇರಲಿಲ್ಲ ಸ್ಟೇಷನ್ ಮುಂದೆ. ನಿಂತ್ರೆ ಹೊಡಿಯೋರು, ಅಟ್ಟಿಸ್ಕೊಂಡು ಬರೋರು ಸರ್. ಆ ಮಟ್ಟಕ್ಕೆ ಕೊಟ್ಟೋಯ್ತು. ಆಮೇಲೆ ವಾಟಾಳ್ ನಾಗರಾಜು ನಮ್ಮ ರಾಜ ಬಂತು, ಧೈರ್ಯ ಬಂದಂಗೆ ನಮ್ಮ ವಾಟಾಳ್ ನಾಗರಾಜ್ ಅವರು ನಮ್ಮ ರಾಜ ಏನ್ರಿ ಏನ್ ಅನ್ಕೊಂಡ್ಬಿಟ್ಟಿದ್ರ ಕನ್ನಡ ಹೋರಾಟಗಾರರು ಏನ್ ಬಾಂಬಿಕಾಗ್ ಬಂದವ್ರ ಇದೇ ತರ ದಾಟಿ ಅವ್ರದ್ದು ವಾಯ್ಸೇ ತುಂಬಾ ದಾಟಿ ಏನ್ ಹೋರಾಟಗಾರ ಅಂದ್ರೆ ಏನಿದೆ ಅವ್ರ ಹತ್ರ ಏನ್ ಸಿಕ್ತು ತೋರ್ಸ್ರಿ ನನ್ನಲ್ಲಿ. ಮತ್ತೆ ಯಾಕೆ ಹೊಡೆದೆ ಹೆಂಗ್ ಕೂಡ ಫುಲ್ ಅವ ಕೃಷ್ಣಕುಮಾರ್ ಅಂತ ಇನ್ಸ್ಪೆಕ್ಟರ್ ಇದ್ರು, ಫುಲ್ ಚಾರ್ಜ್ ಮಾಡಾಕ್ಬಿಟ್ರು ಸರ್. ಆಗ ನೋಡಿ ನಮ್ಮ ಹೋರಾಟಗಾರರಿಗೆ ಒಂದು ಶಕ್ತಿ ಬಂತು. ನಾವೆಲ್ಲ ಸ್ಟೇಷನ್ ಮುಂದೆ ನಿಂತ್ಕೊಂಡ್ವಿ. ಯಾರು ನಮ್ಮ ಏನು ಅವತ್ತಿನ ಕಾರ್ಯಾಧ್ಯಕ್ಷರು ಏನಿದ್ದಾರೆ, ಇನ್ನು ಅರ್ಧ ಗಂಟೆಯಲ್ಲಿ ಅವ್ರನ್ನ ನೀವು ರಿಲೀಸ್ ಮಾಡಲಿಲ್ಲ ಅಂದರೆ ನಡೆಯೋದೇ ಬೇರೆ ಅಂತ ಹೇಳಿ ಒಂದು ಎಚ್ಚರಿಕೆನ ಒಂದು ಗಡುವು ಕೊಟ್ಟರು. ತದನಂತರ ಅರ್ಧ ಗಂಟೆಯಲ್ಲಿ ನಮ್ಮ ಏನಲ್ಲ ಬಂಧಿಸಿದ್ರು ಅವ್ರ ಕಾರ್ಯಕ್ರಮ ಬಿಡುಗಡೆ. ಇವೆಲ್ಲ ಭಾಳ ಒಂದು ಹೋರಾಟಗಾರರಿಗೆ ಒಂದು ಚೈತನ್ಯ. ಇಲ್ಲಾಂದರೆ ಗೊತ್ತಲ್ಲ ಸರ್, ನೋವುಗಳಾಗ್ತದೆ ಕೇಸ್ ಆಗಿ ಮತ್ತೆ ಅದರ ತಿರ್ಗಾ ಅದೇ ಇದೊಂದು ಹೊಸ ಶಕ್ತಿ ನನಗೆ. ಅದು ನೋಡಿದಾಗ ವಾಟಾಳ್ ಹೇಳ್ತಾ ಇದ್ರು ಕುಮಾರ್ ಸರ್, ಕರ್ಕೊಂಡು ಹೋಗ್ತಾರೆ ಯಾವ್ಯಾವ್ದಾರ ಕೇಸಲ್ಲಿ ಫಿಟ್ ಮಾಡ್ಬಿಡ್ತಾರೆ ಹೊರಗಡೆಗೆ ಬರ್ದಂಗೆ ಹಾಗೆ ಹೀಗೆ ಅಂತೆಲ್ಲ ಭಯ. ಇವತ್ತು ಬಹಳಷ್ಟು ಕೇಸ್ಗಳು ಸರ್, ಇವತ್ತು ಸುಮಾರು ಕೇಸ್ಗಳು ನಾಮಫಲಕ ಮಸಿ ಪ್ರಕರಣ ಇರ್ಬೋದು. ಆ ಕೇಸ್ಗಳಲ್ಲಿ ಇಲ್ಲ ಕೆಲವು ಪೊಲೀಸರು ಸರ್, ಕೆಲವರು ಪಾಪ ತುಂಬಾ ಒಳ್ಳೊಳ್ಳೆ ಪೊಲೀಸರು ಇದ್ದಾರೆ ಸರ್, ಇಲ್ಲ ಅಂತಲ್ಲ. ಆ ಥರ ಕೇಸ್ಗಳಲ್ಲಿ ಕೆಲವು ಅಂದ್ರೆ ಪ್ರತಿಯೊಬ್ರು ಹೋಗಲ್ಲ ಅಟೆಂಡ್ ಆದ್ರೆ ಕೇಸು ಹೋಗುತ್ತೆ, ಇಲ್ಲ ಅಂತಲ್ಲ. ಕೆಲವು ಇವತ್ತಿಗೂ ಕೇಸ್ಗಳು ನಡೀತಾನೆ ಇದೆ. ಎಲ್ಲರೂ ಅದೇ ಹೇಳದ್ನಲ್ಲ, ಮನೆ ಒಂದು 3 ಬಾಗಿಲಾಗಿರೋದ್ರಿಂದ ಕೆಲವ್ರು ಬರ್ತಾರೆ, ಕೆಲವರು ಈಕೆ ಜೊತೆಲಿದ್ದಾಗ ಈಗ ಬೇರೆ ಕಡೆ ಇರ್ತಾರೆ, ಅವ್ರು ಬರಲ್ಲ ಇವ್ರು ಬರಲ್ಲ, ಗೊತ್ತಲ್ಲ ಸರ್ ಹೋರಾಟಗಾರ ಸ್ಥಿತಿ ಏನಂತ. ಹಂಗಾಗಿ ಇಲ್ಲ ಕೇಸ್ ಯಾವಾಗ್ಲೂ ಒಟ್ಟೋಗಿರೋದು. ಅಲ್ಲಿ ಜಡ್ಜ್ ಮುಂದೆ ಹೋಗಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡಾಗ ಅದು ಸುಮಾರು 1-2 ವರ್ಷದಲ್ಲಿ ಅದೆಲ್ಲ ಒಟ್ಟೋಗ್ತದೆ ಕೇಸ್ಗಳು. ಇಂತಹ ಪರಿಸ್ಥಿತಿಗಳು, ಅನುಭವಗಳು, ನೋವುಗಳನ್ನೆಲ್ಲ ನೋಡಿದಾಗ ಸಾಕು ಈ ಸಂಘಟನೆಗಳು ಹೋರಾಟ ಅಂತ ಅನ್ಸಿದುಂಟ ತಮ್ಗೆ? ಇಲ್ಲ ಸರ್, ಅದೇ ಹೇಳದ್ನಲ್ಲ, 1-2 ಘಟನೆ ನಂದು ಅದೇ ನನ್ನ ವೈಯಕ್ತಿಕವಾಗಿ ಅದೇ ಹೇಳದ್ನಲ್ಲ, ಅಲ್ಲೇ ಆಯ್ತು, ನಮ್ಮ ಕುಟುಂಬದವ್ರ ಮೇಲೆ ಬೀರ್ತು ಅವಾಗ ಅನ್ನೋದು ಬಿಟ್ರೆ ಮಿಕ್ಕಿದ ದಿವಸಗಳಲ್ಲಿ ಹೋರಾಟ ಇವತ್ತು ಅದೇ ಕಿಚ್ಚು, ಅದೇ ಹುಮ್ಮಸ್ಸು, ಅದೇ ಇದು. ಎಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಈ ಶಾಲಾ ಹಾಕೊಂಡ್ಬಿಟ್ರೆ ನಮ್ಗೆ ಅದೇ ಧೈರ್ಯ ಇವತ್ತು ಒಂದು ಶಕ್ತಿ ಸರ್. ಹೋರಾಟ ಅಂದ್ರೆ ಹೋರಾಟದ ಮೇಲೆ ಬಿದ್ಬಿಟ್ರೆ ಮುಗೀತು. ನಾವು ನೋಡ್ತಾನೆ ಇರಲಿಲ್ಲ ಸರ್, ಶಾಲೆ ಹಾಕೊಂಡ್ರೆ ಮುಗೀತು ಸರ್. ಅದೇನು ವಿಧಾನಸೌಧ ಮುಂದೆ ಇರ್ಬೋದು, ಇಲ್ಲ ಯಾವ್ದೇ ಕಚೇರಿ ಮುಂದೆ ಇರ್ಬೋದು, ಬರೀ ಲಾಠಿ ಚಾರ್ಜ್ ಸರ್. ಆಲ್ಮೋಸ್ಟ್ ಸರ್ ಸುಮಾರು 2017-18ವರೆಗೂ ಸರ್ ಬರೀ ಕ್ರಾಂತಿಕಾರಿ, ಬರೀ ಲಾಠಿ ಚಾರ್ಜು. ಯಾವ್ದೇ ಹೋರಾಟ ಲಾಠಿ ಚಾರ್ಜ್ ಹೋರಾಟ ನಮ್ದು. ಯಾವ್ದೇ ಹೋರಾಟ ತಗೊಳ್ಳಿ ಲಾಠಿ ಚಾರ್ಜ್. ಕೆಲವರೆಲ್ಲ ಕುಮಾರ್ ಸರ್ ಯಾಕೆ ಬೇಕು ಈ ಹೋರಾಟ, ಅವಶ್ಯಕತೆ ಏನಿದೆ, ಅನಿವಾರ್ಯ ಏನು, ಅದರಿಂದ ನಮ್ಗೇನ್ ಫಲ, ಈ ತರದ ಒಂದು ಯೋಚನೆ ನೀವು ಹೇಳ್ಬೇಕು ಅಂದ್ರೆ ಒಂದೊಂದ್ಸರಿ ಅಚಾತುರ್ಯಗಳು ನಡೆದೋಗ್ಬಿಡ್ತವೆ ಸರ್. ಉದಾಹರಣೆಗೆ ನಿಮಗೆ ತಿರುವಳ್ಳೂರು ಪ್ರತಿಮೆ ಅಂತ ಪ್ರಾರಂಭ ಆಯ್ತು, ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ನಾವು ತಿರುವಳ್ಳೂರು ಪ್ರತಿಮೆ ನಮ್ಮ ಹಿಂದೆ ಇರೋಂಥ ನಾಯಕರುಗಳು ಅದನ್ನ ಬಿಡಬಾರ್ದು, ಅನಾವರಣ ಮಾಡಿದ್ರೆ ನಾಳೆ ದಿವಸ ಮುಂದೊಂದು ದಿವಸ ಇಲ್ಲಿ ತಮಿಳರಿಗೆ ಒಂದು ಕೇಂದ್ರಾಡಳಿತ ಪ್ರದೇಶ ಬೇಕು, ಅದು ಇದು ಅಂತೆಲ್ಲ ಅವಾಗೆಲ್ಲ ಗೊತ್ತಲ್ಲ ಸರ್. ಅವಾಗೆಲ್ಲ ತಮಿಳಿಗರು ಅಟ್ಟಹಾಸ ಹಿಡಿತಾರೆ. ಬಿಟ್ರೆ ನಾಳೆ ದಿವಸ ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ, ಅಲ್ಲಿನ ತಮಿಳುನಾಡಿನ ಸಚಿವ ಬರ್ತಾನೆ, ಬಂದು ದ್ವೇಕಿತ ಭಾಷಣಗಳು ಮಾಡ್ತಾನೆ, ಈ ತರ ಎಲ್ಲ ಆಗ್ತದೆ ಅನ್ಬಿಟ್ಟು ನಾವೇ ನೋಡಿದ್ರೆ ತಿರುವಳ್ಳೂರು ಪ್ರತಿಮೆ ಯಾವುದೇ ಕಾರಣಕ್ಕೂ ಅನಾವರಣ ಮಾಡಬಾರ್ದು, ಬಿಡಬಾರ್ದು ಅಂತೇಳಿ ಅವತ್ತಿನ ಮಾಡ್ಕೊಬರ್ತಾ ಇದ್ರು. ಅದೇ ರೀತಿ ನಾವು ಕೂಡ ಅನಾವರಣ ಮಾಡಕ್ಕೆ ರಕ್ಷಣಾ ವೇದಿಕೆ ಬಿಟ್ಟಿರಲಿಲ್ಲ.
ಹೇಗ ಗೊತ್ತಿಲ್ಲ ಯಡಿಯೂರಪ್ಪನವರು ಅಲ್ಲಿ ಕರುಣಾನಿಧಿನೇ ಅವ್ರನ್ನ ಭೇಟಿ ಮಾಡಿ ಕೊನೆಗೆ ನನ್ನ ನಾಯಕತ್ವದಲ್ಲಿ ಮಾಡಿಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೊರಟ್ರು. ಆದರೆ ಹೋರಾಟಗಾರರು ಯಾರು ಜಗ್ಲಿಲ್ಲ. ಎಷ್ಟೇ ಒತ್ತಡ ಬಂದರು, ಇಷ್ಟೇ ಬಿಡೋದು ಬೇಡ ಅಂತೇಳಿ ಏನು ಸಭೆಗಳಾಯಿತು, ವಿಧಾನಸೌಧದಲ್ಲಿ ಸಭೆಗಳಾಯಿತು, ಆ ಸಭೆಗೂ ಲೆಕ್ಕಿಸ್ಲಿಲ್ಲ ನಾಯಕರುಗಳು, ಅಂದಿನ ನಾಯಕರುಗಳು ಯಾರು. ಅದೇ ರೀತಿ ಏನು ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಕಾರ್ಯ ಯಾರ್ಯಾರು ರಕ್ಷಣಾ ವೇದಿಕೆ ಇರ್ಬೋದು, ಇದ್ರ ವಿರುದ್ಧ ಹೋರಾಟ ಮಾಡ್ತಾರೆ, ಹೇಳಿಕೆ ಕೊಡ್ತಾರೆ, ಅವ್ರನ್ನೆಲ್ಲ ಬಂಧಿಸಿ ಅಂತೇಳಿ ಅಲ್ಲಿಂದ ಶಂಕರ್ ಬಿದ್ರಿ ಅವರು ಎಲ್ಲರಿಗೂ ಬಂಧನಕ್ಕೆ ಒಳಪಡಿಸ್ತಾ ಇದ್ರು. ನಮ್ಗೆ ಗೊತ್ತಾಯ್ತು ಇನ್ನು ನಾವು ಏನಾದರೂ ಬಂಧನಕ್ಕೆ ಒಳಗಾದ್ರೆ ಹೋರಾಟ ಅಲ್ಲಿ ತಿರುವಳ್ಳೂರು ಪ್ರತಿಮೆ ಅನಾವರಣ ಆಗ್ಬಿಡ್ತದೆ ಅಂತ ಹೇಳಿದ್ವಿ. ನಾವೇನು ಮಾಡಿದ್ವಿ, ಒಂದು 2 ದಿವಸ ಭೂಗತಾದ್ವಿ. ಅಂದರೆ ಯಾರ ಕೈ ಕಟ್ಕೊಂಡು ಒಂದು ತಂಡ ಮಾಡಿಕೊಂಡು ಸುಮಾರು ಒಂದು 30 ಜನ ಒಂದು ತಂಡ ಮಾಡಿಕೊಂಡು ಒಂದು 2 ದಿನ ಒಂದೇ ಕಡೆ ಒಂದು ಮನೆಯಲ್ಲಿ, ಗೊತ್ತಲ್ಲ ಸರ್ ಕಾರ್ಯಕರ್ತರು ಯಾರೋ ಬಿಡೋರು, ಅವ್ರು ಇದ್ವಿ. TV ಹಾಕಿದ್ರೆ ಸಾಕು, ಈ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ವಿ, ಹಾಸನದಲ್ಲಿ ವಾಟಾಳ್ ನಾಗರಾಜ್ನ ಅರೆಸ್ಟ್ ಮಾಡಿದ್ವಿ. ಈ ಥರ ಇದು ಬರ್ತಾನೇ ಇದ್ವು, ಸುದ್ದಿಗಳು ಬರ್ತಾನೇ ಇದ್ವು. ಅದರಲ್ಲಿ ಬೇರೆ ಬೇರೆ ಸಂಘಟನೆಯವರು ಅವರು ಹೋರಾಟ ಮಾಡ್ತಾಯಿದ್ರು, ಅವ್ರನ್ನೂ ಬಂಧನ ಆಯಿತು ಅಂತ ಬರ್ತಾನೇ ಇತ್ತು. ಆದರೆ ಶಿವರಾಮೇಗೌಡರು ತಂಡದವ್ರದ್ದು ಎಲ್ಲೂ ಬಂಧನ ಬರ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ನಾವೆಲ್ಲ ಒಂದು ಕಡೆ ಸೇರ್ಕೊಂಡಿದ್ವಿ, ಹೋರಾಟ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಅಂತೇಳಿ ಒಂದು ಕಡೆ ಸೇರ್ಕೊಂಡ್ವಿ, ಬರ್ತಾ ಇರಲಿಲ್ಲ. ಪೊಲೀಸರು ಭಾಳ ಎಲ್ಲ ಮಾಡಿ ಇದೊಂದು ತಂಡದವ್ರು ಯಾರು ಕೈ ಸಿಗ್ತಾ ಇಲ್ವಲ್ಲ, ಎಲ್ಲೋ ಹೋಗ್ಬಿಟ್ಟಾರೆ, ಫೋನ್ ಇಲ್ಲ, ಮನೆ ಹತ್ರ ಹೋಗ್ತಾರೆ, ಯಾರು ಸಿಗ್ತಾ ಇಲ್ಲ, ಏನು ಮಾಡೋದು. ತುಂಬ ಸರ್ಚ್ ಮಾಡವ್ರೆ, ಎಲ್ಲ ಮಾಡವ್ರೆ, ಎಲ್ಲೂ ಸಿಗ್ತಾ ಇಲ್ಲ. ಹಿಂದಿನ ದಿವಸ ಒಂದು ದಿವಸ ಕಳೀತು, ಇನ್ನು ಮಾರನೇ ದಿವಸ ಬೆಳಿಗ್ಗೆ ಅಲ್ಲಿ ತಿರುವಳ್ಳೂರು ಪ್ರತಿಮೆ ಪ್ರಾರಂಭ ಮಾಡ್ತಾರೆ. ಹಿಂದಿನ ದಿವಸ ನಾವೆಲ್ಲ ಇದ್ವಿ. ಎಲ್ಲಿ ಅಂದರೆ ಎಂಥ ಪೊಲೀಸರು ನೆಟ್ವರ್ಕ್ ಗೊತ್ತಲ್ಲ ಸರ್, ಪೊಲೀಸರು ಬಿಡಲಿಲ್ಲ ಕೊನೆಗೂ. ಹಂಗೂ ಹಿಂಗೂ ಒಂದು 2-3 ಸಂಪರ್ಕ ಮಾಡಿಕೊಂಡು ಹತ್ತತ್ರ ಬಂದೇ ಬಿಟ್ರು. ಇಲ್ಲೇ ಇಂಥ ಕಡೆ ಅವರೇ ಒಂದು ತಂಡ ಐತಿ ಇಲ್ಲಿ ಅಂತ ಹೇಳಿ ಬಂದೇ ಬಿಟ್ರು. ಕೊನೆಗೆ ನಮಗೆ ಇದೇನಪ್ಪ ಇದು, 2 ದಿವಸದಿಂದ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಇವತ್ತೊಂದು ದಿವಸ ಬಿಟ್ಟರೆ ಬೆಳಗ್ಗೆ ಎದ್ದು ಅಲ್ಲಿ ಕಾರ್ಯಕ್ರಮ ಏನೋ ಒಂದು ತಡೆಯಬೋದು, ವಿರೋಧ ಮಾಡ್ಬೋದು, ಏನೋ ಮಾಡ್ಬೋದು ಅಂದ್ಕೊಂಡ್ವಿ. ಸುಮಾರು ನೈಟ್ ಒಂದು 10 ಗಂಟೆಗೆ ಸರ್, ಹೈಗ್ರೌಂಡ್ಸು ಸುತ್ತಮುತ್ತ ಸರ್, ನಾವು ಇಲ್ಲಿದ್ದರೆ ಇನ್ನು ನಮ್ಮನ್ನು ಬಂಧಿಸ್ಬಿಡ್ತಾರೆ, ಈ ಮನೆಗೆ ಮೆಸೇಜ್ ಗೊತ್ತಾಯ್ತು, ನಾವು ಅಲ್ಲೆಲ್ಲ ಹೊರಟ್ಬಿಟ್ವಿ ಅಲ್ಲಿಂದ. ಸರಿ ಹೊರಟ್ವಿ, ಪೊಲೀಸರಂತೂ 100ಕ್ಕೆ 100 ಅರೆಸ್ಟ್ ಮಾಡಿರ್ತಾರೆ. ಈಗ ಆಲ್ರೆಡಿ ತುಂಬ ಜನ ಬಂಧನ ಆದರು. ಸರಿ ನಮ್ಮಲ್ಲಿ ಏನು ಮಾಡಿದ್ರು, ಅವ್ರೇನಾದ್ರು ಅರೆಸ್ಟ್ ಮಾಡೋಕ್ಕೆ ಬಂದರೆ ನಾವು ವಿಷ ಬಾಟ್ಲು ತೋರ್ಸೋಣ, ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ, ನಮ್ಮ ಹೋರಾಟನ ಹತ್ತಿಕ್ಕಿದ್ರೆ ನೀವು ಬಿಟ್ಬಿಡ್ಬೇಕು, ನಾವು ಬೆಳಗ್ಗೆ ಬರ್ತೀವಿ, ನೀವು ಬೆಳಗ್ಗೆ ಅರೆಸ್ಟ್ ಮಾಡಿ ಅಂತೇಳಿ ನಾವೆಲ್ಲ ಒಂದು ಕಡೆ ಸೇರ್ಕೊಂಡ್ವಿ. ಚಿತ್ರಕಲಾ ಪರಿಷತ್ ಹತ್ರ ಹಂಗೂ ಒಳಗಡೆ ಗೇಟ್ ಒಳಗಡೆ ಹೊರಟೋದ್ವಿ ನಾವು. ಅಲ್ಲೂ ಗೊತ್ತಾಗೋಯ್ತು ಪೊಲೀಸವ್ರಿಗೆ, ಅಲ್ಲೂ ಗೊತ್ತಾಯ್ತು. ತಿರ್ಗಾ ಅಲ್ಲಿಂದ ಗಾಲ್ಫ್ ಕ್ಲಬ್ ರೋಡ್ಗೆ ಅಲ್ಲಿಂದ ತಿರ್ಗಾ ಏನು ಬರ್ತಾನೆ ಅವ್ರು ಪೊಲೀಸರು ಸುತ್ಕೊತಾನೆ, ಕೊನೆಗೆ ಸುತ್ಕೊಂಡೇ ಬಿಟ್ರು. ಆ ಕಡೆ ರೋಡು ಬ್ಲಾಕು, ಈ ಕಡೆ ಮಧ್ಯದಲ್ಲಿ ನಾವು ಒಂದು 20 ಜನ ಇದ್ದೀವಿ ಸರ್. ಸೊ ಎಲ್ಲರ ಹತ್ರನೂ ವಿಷದ ಬಾಟ್ಲಿದೆ. ಅದು ಯಾವುದು ವಿಷದ ಬಾಟ್ಲು, ನಮ್ಮ ಅವತ್ತಿನ ಕೋರಮಂಗಲದವರು ವಿಷದ ಬಾಟ್ಲು ಯಾವ್ದು ತಂದ್ರೆ ಗೊತ್ತಿಲ್ಲ, ಅದು ಏನು ಗಿಡಕ್ಕೆ ಸಿಂಪಡಿಸುವಂಥ ಮೆಟಾಸಿಡ್ ತಂದ್ಬಿಟ್ಟವ್ರೆ, ಗೊತ್ತಿಲ್ಲ ನಮಗೆ ಮೆಟಾಸಿಡ್ ಬಾಟ್ಲು. ಸೊ ನನ್ನ ಕೈಲೇ ಇತ್ತು ಬಾಟ್ಲು, ಸುಮಾರು ಒಂದು 10 ಬಾಟ್ಲು ನನ್ನ ಕೈಲೇ ಇತ್ತು, ಮಡಿಕೊಂಡಿದ್ವಿ. ಎಲ್ಲ ಬಂದಾಗ ನೋಡಿದ್ರೆ ಪೊಲೀಸರ ಹತ್ರ ಬಂದರೆ ನಾವು ಕುಡಿತೀವಿ, ನಮ್ಗೆ ಬಿಟ್ಬಿಡಿ ಅಂತ ಎದುರಿಸೋಣ ಅಂತ ಹೇಳಿ ಎಲ್ಲ ಮಾಡಿದ್ವಿ. ಸುತ್ತೋರಿದ್ರು, ನಾವೆಲ್ಲ ಬಂದರು, ಪೊಲೀಸರು ಬಂದರು. ನಮ್ಮ ಜಗದೀಶ್ ಗೌಡರು, ನಮ್ಮ ಸಮರಸೇನಾ ಅಧ್ಯಕ್ಷರು ಜಗದೀಶ್ ಗೌಡರು, ಅವ್ರ ಹತ್ರನೂ ವಿಷದ ಬಾಟ್ಲಿ ಇತ್ತು. ಹತ್ರ ಬಂದರು, ಪೊಲೀಸರು ಬಂದರು, ಹತ್ರ ಬಂದರು. ನೋಡಿ ಬಂದರೆ ನಾವು ವಿಷ ಕೊಡ್ಬಿಡ್ತೀವಿ, ಬಂದರೆ ವಿಷ ಕುಡಿತೀವಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಅವರು ತುಂಬ ಪೊಲೀಸವರು ನಮ್ಮ ಕನ್ವಿನ್ಸ್ ಮಾಡ್ತಾವ್ರೆ, ಪ್ರಯತ್ನ ಮಾಡಿದ್ರೆ ಬೇಡ, ದಯವಿಟ್ಟು ಅಚಾತುರ್ಯ ಮಾಡ್ಕೋಬಿಡಿ, ನಾವು ನಿಮ್ಮ ಪರವಾಗಿದ್ದೀವಿ, ದಯವಿಟ್ಟು ಹಂಗೆ ಮಾಡ್ಕೋಬಿಡಿ ಅಂತ ಕನ್ವಿನ್ಸ್ ಮಾಡ್ಕೊಂಡು ಹತ್ತತ್ರ ಬರ್ತಾನೆ ಇದ್ರು. ತುಂಬ ಹತ್ರ ಇನ್ನೇನು ಹತ್ತತ್ರ ಬಂದರು. ನಾವು ಹೇಳ್ತೀವಿ ಸರ್ ಇವತ್ತೊಂದು ದಿವಸ ಬಿಟ್ಬಿಡಿ ಅಂತ ಹೇಳ್ತಾ ಇದ್ವಿ. ಕನ್ವಿನ್ಸ್ ಮಾಡ್ಕೊಂಡು ಹತ್ತತ್ರ ಬಂದೇ ಬಿಟ್ರು ಸರ್. ನಾವೆಲ್ಲ ಹಂಗೆ ಇಟ್ಕೊಂಡು ಹೇಳ್ತಾನೆ ಇದ್ದೀವಿ. ನಮ್ಮ ಜಗದೀಶ್ ಗೌಡರು ಏನು ಮಾಡ್ಬಿಟ್ಟು ತೆಗೆದು ನನ್ನ ಪಕ್ಕದಲ್ಲೇ ಇದ್ರು, ಜಗದೀಶ್ ಕುಡ್ದೇ ಬಿಟ್ರು ಸರ್ ಮೆಟಾಸಿಟ್ಟು. ನಾವೀಗ ಕುಡಿತಾವ್ರೆ ಇಟ್ಕೊಳ್ರಿ ಅಂತ ಹೇಳಿದ್ರು. ಎಲ್ಲ ಬಂದು ನಮ್ಮನ್ನ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೆಚ್ಚು ಕಮ್ಮಿ ಕುಡಿದ್ಬಿಟ್ಟಿದ್ರು. ನಾನು ಇನ್ನೊಂದು ಅರ್ಧ ಇತ್ತು, ಬಾಟ್ಲಿನ ತಳೆದೆ. ಆ ಬಾಟ್ಲಿಗೆ ತಳ್ಳೋ ರಭಸದಲ್ಲಿ ನಾನು ಫುಲ್ಲು ನನ್ನ ಮೈ ಮೇಲೆ ಬಂದಿತ್ತು ಆ ಮೆಟಾಸಿಟ್ಟು. ಕೆಮಿಕಲ್ ಅದೇ, ಫುಲ್ಲು ಕೆಮಿಕಲ್ಲು. ಆತು ನನಗೆ ಆ ದಿಗ್ಭ್ರಮೆ, ನಾವು ಏನಾಯ್ತೈತೆ ಏನು ನಡೀತೈತೆ ಅಂತ ಗೊತ್ತಾ. ಇಡೀ ಫಸ್ಟ್ ಪೊಲೀಸರೆಲ್ಲ ಯಾರ್ಯಾರು ಕೇಳ್ತೆಲ್ಲ ವಿಷದ ಬಾಟ್ಲಿಗಳು ಕಿತ್ಕೊಂಡ್ರು. ಅಲ್ಲಿ ನಮ್ಮ ಜಗದೀಶ್ ಕೊಡ್ರು ಕುಡಿದ್ಬಿಟ್ಟಿದ್ರು. ಅದೊಂದು ಅರ್ಧ ನನ್ನ ಮೈ ಮೇಲೆ ಬಿತ್ತು. ಇಮಿಡಿಯೇಟಾಗಿ ಅವ್ರನ್ನ ಅಲ್ಲೇ ಮಲ್ಲಿಗೆ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮನ್ನೆಲ್ಲ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ. ಇಮಿಡಿಯೇಟಾಗಿ ನಮ್ಮನ್ನೆಲ್ಲ ಬಂಧಿಸಿದ್ರು. ಮಾಮೂಲಿ ಗೊತ್ತಲ್ಲ, ಅವರ ಪೊಲೀಸ್ ವಾಹನದಲ್ಲಿ ಕರ್ಕೊಂಡೋದ್ರು. ಬೈದರು, ಏನಪ್ಪ ಹೆಚ್ಚಿಗೆ ನಮಗೆ ಭಯ, ವಿಷ ಕುಡಿದ್ಬಿಟ್ರು ಅಂತ. ನಾನು ಆಮೇಲೆ ಹೇಳಿದೆ, ನಮ್ಮ ಅಲ್ಲಿನ ಪದಾಧಿಕಾರಿಗಳು ಹೇಳಿದೆ, ಅಣ್ಣ ತುಂಬ ಮೈ ಉರಿತಾಯ್ತು ನನಗೆ, ಆ ವಿಷದ್ದು ಬಾಟ್ಲು ತುಂಬ ಮೈಯೆಲ್ಲ ಉರಿತೈತೆ, ಇನ್ನು ಅವ್ರ ಹೊಟ್ಟೆ ಒಳಗೆ ಇನ್ನೇನಾಗಿರ್ಬೋದು
ಹೆಚ್ಚು ಕಮ್ಮಿ ಆಯಿತು. ಆವಾಗ ನಮ್ಮ ರಾಜ್ಯಾಧ್ಯಕ್ಷರುಗಳಿಗೆ ವಿಷಯ ಹೊರಟೋಯ್ತು, ಟಿ ವಿಲಿ ಬರ್ತಾಯಿತ್ತು, ಹಿಂಗೆ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ ಜಗದೀಶ್ ಗೌಡರು ಅಂತ ಹೇಳಿ ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಹೋದರು. ನಮ್ಮನ್ನು ಬಂಧಿಸಿ ಸದಾಶಿವನಗರ ಸ್ಟೇಷನ್ ಕರ್ಕೊಂಡ್ಬಂದರು. ನಮ್ಮ ರಾಜ್ಯಾಧ್ಯಕ್ಷರು ಇನ್ನು ಕಾರ್ಯಕರ್ತರಿಂದ ಅವರು ಭೂಗತಾಗಲ್ಲ ಹೋರಾಟ ಕಾರ್ಯಕರ್ತನಿಗೆ ಒಬ್ಬ ಸಾವಲ್ಲವನೇ ನಾನು ಈ ಟೈಮಲ್ಲಿ ಇದು ಮಾಡಿದ್ರೆ ಏನು ಮಾಡೋದು ದಿಢೀರ್ ಅಂತ ಹಾಸ್ಪಿಟ್ಲಿಗೆ ಬಂದರು. ಓಕೆ, ಅವರೊಂದು ಚೆನ್ನಾಗಿ ಕರ್ಕೊಂಬಂದರು. ನಮ್ಮಲ್ಲಿ ಶಿವರಾಮೇಗೌಡರನ್ನ ಅಲ್ಲಿ ಬಂದಿಸಿದ್ರು. ಸರ್ ಪಾಪ ಹೇಳ್ತೀನಲ್ಲ, ಏನಾದರೂ ಹೆಚ್ಚು ಕಮ್ಮಿ ದೇವ್ರ ದಯೆ ಸರ್. ಇವತ್ತು ಭುವನೇಶ್ವರಿ ಆಶೀರ್ವಾದ ನಮ್ಮ ಜಗದೀಶ್ ಗೌಡ್ರ ಮೇಲೆ ಇದೆ ಅಂತ ಅನ್ಕೋತೀನಿ. ಸುಮಾರು ಸಾವು ಬದುಕಿನ ಹೋರಾಟ ಸುಮಾರು ಒಂದು 4-5 ದಿವಸ ಸರ್ ಆ ವ್ಯಕ್ತಿ ಐಸಿಲಿದ್ರು ಸರ್. ಓಕೆ, ಪಾಯ್ಸನ್ ಕಗ್ಸಿ ಒಂದು ಹಂತಕ್ಕೆ ತಂದರು ಸರ್ 3-4 ದಿವಸ. ಯಾಕಂದರೆ ಆ ನೋವು ನನಗೆ ಗೊತ್ತು ಸರ್. ಯಾಕಂದರೆ ಇಡೀ ದಿವಸ ನನಗೆ ಉರಿತಾ ಇದೆ ಸರ್. ಮಧ್ಯದಲ್ಲಿ ಯಾರೊಬ್ಬ ಪೊಲೀಸು ಸರ್ ಇವನು ಕುಡಿದು ಬಿಟ್ಟಿದ್ದೇನೆ, ವಾಸನೆ ಗೊತ್ತಾಯ್ತೆ ಮೆಟಾಸಿಡ್ ಅಂತ ನನ್ನ ಕರ್ಕೊಂಡೋಗಿ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಸರ್, ನಾನು ತಡೆದಿದ್ದೀನಿ, ನಾನು ಕುಡ್ದಿಲ್ಲ, ಖಂಡಿತವಲ್ಲ, ಅದು ನನ್ನ ಮೈ ಮೇಲೆ ಬಿದ್ದಿದ್ದು ಸರ್ ಇದೆ, ನಾನು ಕುಡ್ದಿಲ್ಲ, ವಾಸನೆ ಬರ್ತಾಯಿದೆ ಅಷ್ಟೇ ಬಿಟ್ಟರೆ ಬೇರೆ ಅಂತೇಳಿ ನಾನು ಆ ಪೊಲೀಸರನ್ನ ಕನ್ವಿನ್ಸ್ ಮಾಡಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಳ್ಳೋಕ್ಕೆ ಸಿದ್ಧತೆ ಮಾಡಿಬಿಟ್ಟಿದ್ರು. ಇಲ್ಲ ಅಂತೇಳಿ ಕನ್ವಿನ್ಸ್ ಆದರು. ಭಾಳ ಉರಿತಾ ಇದೆ ಸರ್. ನನ್ನ ಚರ್ಮನೇ ಅಷ್ಟು ಉರಿತಾ ಇರ್ಬೇಕಾರೆ ಇನ್ನು ಅವ್ರ ಹೊಟ್ಟೆ ಒಳಗಡೆ ಇನ್ನು ಎಷ್ಟು ಉರಿತಾ ಇರ್ಬೋದು ಸರ್. ಹೌದು ಸರ್, ಸುಮಾರು ನಾವೆಲ್ಲ ಅಂದ್ಕೊಂಡ್ವಿ ಏನೋ ಜಗದೀಶ್ ಕೊಡ್ರಿ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗಪ್ಪ. ಯಾಕಂದ್ರೆ ಪ್ರಜ್ಞೆನೇ ಇಲ್ಲ. ಓಕೆ, ಸುಮಾರು ಪ್ರಜ್ಞೆನೇ ಇಲ್ಲ. ಓಕೆ, ಮಾರನೇ ದಿವಸ ಬೆಳಿಗ್ಗೆ ಪ್ರಜ್ಞೆ ಬಂದಂಥವ್ರು. ಏನಾದರೂ ಪಾಪ ನಮ್ಮ ರಾಜ್ಯಾಧ್ಯಕ್ಷರು ಅವಾಗೆಲ್ಲ ತುಂಬ ನೋವು ಅದೆಲ್ಲ ಅವಾಗ ಸ್ವಲ್ಪ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸೊ ನಮ್ಮಿಂದ ಕಾರ್ಯಕರ್ತರಿಗೆ ಹೆಚ್ಚು ಕಮ್ಮಿ. ಓಕೆ, ತಮ್ಮ ಹೋರಾಟ ಎಲ್ಲ ಈ ತರ ನಿಂತೋಯ್ತಾ ಅಥವಾ ಅದು ಆ ಕಾರ್ಯಕ್ರಮ ಏನಾಯ್ತು? ಅದು ಗೊತ್ತಲ್ಲ, ಅರೆಸ್ಟ್ ಬಂಧನ ಮಾಡಿದ್ರು ಎಲ್ಲ. ನಮ್ದೊಂದು ತಂಡ ಐತಲ್ಲ, ಈ ತಂಡನ ಅರೆಸ್ಟ್ ಮಾಡಿಲ್ಲ. ಹಿಂದಿನ ದಿವಸ ನಾವೆಲ್ಲ ಕೈಗೆ ಸಿದ್ವಿ, ಎಲ್ಲರೂ ಸಿಕ್ಬಿಟ್ರಲ್ಲ ಸರ್. ಈ ಕಡೆ ನಮ್ಮ ರಾಜ್ಯಾಧ್ಯಕ್ಷರು ಮಲ್ಲಿಗೆ ಹಾಸ್ಪಿಟ್ಲಲ್ಲಿ ಅರೆಸ್ಟ್ ಆದ್ರು, ನಾವು ಮೊದಲೇ ಇಲ್ಲೇ ಸದಾಶಿವನಗರದಲ್ಲಿ. ಹಂಗಾಗಿ ಗೊತ್ತಲ್ಲ, ಇಡೀ ಸರ್ಪಗಾವಲು ಸರ್. ಅದು ನಿಜವಾಗ ಅದೇನಂದ್ರೆ ಸ್ವಾಭಿಮಾನದ ಪ್ರಶ್ನೆ ಬಂತು ಸರ್ ಅಲ್ಲಿ. ಇಡೀ ಕನ್ನಡ ಯಾರು ಎಲ್ಲ ಹೋರಾಟಗಾರರು ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದ್ರು. ಆದರೆ ಒಗ್ಗಟ್ಟನ್ನು ಮುರಿದ್ರು. ಅವತ್ತು ಒಂದು ವಾರಕ್ಕೆ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ರು. ಆ ಹೋರಾಟನ ಮುರಿಲೇಬೇಕು. ಶಂಕರ್ ಬಿದ್ರಿ ಅಂತ ಕಮಿಷನರ್ ಸರ್ ಅವತ್ತು ಭಾಳ ಏನು ಪವರ್ಫುಲ್ ಆಗಿ ಆತ ಹ್ಯಾಂಡ್ಲ್ ಮಾಡಿದ್ರು. ನಮ್ಮನ್ನು 2 ದಿವಸ ಸದಾಶಿವನಗರದಲ್ಲಿ ಸ್ಟೇಷನಲ್ಲಿ ಇಟ್ಟು ತಹಶೀಲ್ದಾರ್ ಮುಂದೆ ಹೋಗಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ನಾವೆಲ್ಲ ಬೇಲ್ ತಗೊಂಡು ಈಚೆ ಬಂದ್ವಿ. ದುರಂತ ಅಂದರೆ ಏನಂದರೆ ಸರ್, 4-5 ದಿವಸ ಆದಮೇಲೆ ಚೇತರಿಸ್ಕೊಂಡ ಮೇಲೆ ಜಗದೀಶ್ ಗೌಡ್ರನ್ನ ಆತ್ಮಹತ್ಯೆ ಕೇಸ್ ಮಾಡಿ ಮತ್ತೆ ತಿರ್ಗಾ ಅವ್ರನ್ನ ಜೈಲಿಗೆ ಕಳಿಸಿದ್ರು. ಓಕೆ, 4-5 ದಿವಸ ಆದಮೇಲೆ ಚೇತರಿಸ್ಕೊಂಡ ಮೇಲೆ ಮತ್ತೆ ತಿರ್ಗಾ ಅವ್ರನ್ನ ಆತ್ಮಹತ್ಯೆ ಕೇಸ್ ಹಾಕ್ಬಿಟ್ಟು. ಅಂದರೆ ದುರಂತ ಸರ್. ಆತ ಬದುಕು ಬಂದಿದ್ದೆ ಹೆಚ್ಚು, ಅದ್ರ ಮೇಲೆ ಮತ್ತೆ ತಿರ್ಗಾ ಒಂದು ಕೇಸು. ಅಂದರೆ ಹೋರಾಟಗಾರದ್ದು ನೋವು ನಮ್ಮ ಅಧ್ಯಕ್ಷರು ಕೆಲವೊಂದ್ಸರಿ ಇವೆಲ್ಲ ನೋಡಿ ಹೆಚ್ಚು ಕಮ್ಮಿ ಆಗುತ್ತೆ ಯಾರೋ ಒಬ್ಬ ಕಾರ್ಯಕರ್ತರಿಗೆ ಅಂತ ಹೇಳಿ ಸ್ವಲ್ಪ ಈ ಕಾನೂನು ಹೋರಾಟದಲ್ಲಿ ನಾವು ಅದೆಲ್ಲ ಮುಗಿದ ಮೇಲೆ ನಮ್ಮ ದೊರೆಸ್ವಾಮಿಯವರು, ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ದೊರೆಸ್ವಾಮಿಯವರ ಒಂದು ಸಂಪರ್ಕ, ಆ ಹೋರಾಟ, ಆ 45 ದಿವಸ ಏನು ಅವ್ರ ಜೊತೆ ಮಾಡಿದ್ವಿ, ಆ ಒಂದು ಕಾನೂನು ಹೋರಾಟ ಏನು ಮಾಡಬೇಕು, ಕ್ರಾಂತಿಕಾರಿಯನ್ನ ಬಿಟ್ರಿ ಒಂದಿಷ್ಟು ಶಾಂತಿಯುತವಾಗಿ ಕಾನೂನುಬದ್ಧವಾಗಿ ಮಾಡಕ್ ಬಂದ್ವಿ. ಕಾನೂನುಬದ್ಧವಾಗಿ ಮಾಡ್ತೀವಿ, ಕೆಲವೊಮ್ಮೆ ಕಾನೂನು ವಿರುದ್ಧ ಹೋಗ್ಲೇಬೇಕು, ನಿಮಗೂ ಗೊತ್ತು.